सद्गुरुपादाब्जं जननी जनकौ तथा तत्त्वोपदेशकर्तारं नत्वा भक्तिः परस्परं परमपूज्य प्रातस्मरणीय ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಮೌನ ಮಹಾಯೋಗಿ ಸ್ಥಿತಪ್ರಜ್ಞ ಜಗದ್ಗುರು ಗುರುನಾಥಾರೂಢರ ಆರೂಢ ಜ್ಯೋತಿ ಜಗದ್ಗುರು ಶಿವಪುತ್ರ ಮಹಾಸ್ವಾಮೀಜಿ ಅವರ ಪಾವನ ಪಾದಾರವಿಂದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಗ್ರಂಥಕರ್ತರಾದ ಸಾಧು ಶ್ರೀ ನಿಶ್ಚಲದಾಸಜಿಯವರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಉಪಸ್ಥಿತ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 17ನೇ ವರ್ಷದ ಭಗವತ್ ಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರ ಸಾಗರ. ವಿಚಾರ ಸಾಗರದ 4ನೆಯ ತರಂಗದಲ್ಲಿ ಒಂದು ನವೀನವಾದ ಕಥೆಯನ್ನು ಆಧಾರವಾಗಿರಿಸಿಕೊಂಡು ಗ್ರಂಥವನ್ನು ರಚನೆ ಮಾಡ್ತಾ ಇದ್ದಾರೆ. ಶಿವಸಂತತಿ ಅಂತ ಒಬ್ಬ ಮಹಾರಾಜ ಇದ್ದ. ಅವನಿಗೆ 3 ಜನ ಮಕ್ಕಳಿದ್ದರು. ಒಬ್ಬ ತತ್ವದೃಷ್ಟಿ, ಇನ್ನೊಬ್ಬ ದೃಷ್ಟಿ, ಮತ್ತೊಬ್ಬ ತರ್ಕದೃಷ್ಟಿ. ಆ ರಾಜನಿಗೆ 3 ಲೋಕದ ರಾಜ್ಯ ಇತ್ತು. ಅವನಲ್ಲಿ ಒಮ್ಮೆ ವಿವೇಕ ಉದಯ ಆಯಿತು. ಈ ರಾಜ್ಯದಲ್ಲಿ ಸುಖ ಇಲ್ಲ, ಇದು ದುಃಖ ಪೂರಿತ ಅದ. ಇದನ್ನೆಲ್ಲ ಮಕ್ಕಳಿಗೆ ಹಂಚಿಕೊಟ್ಟು ನಾನು ಗುರುಗಳ ಕಡೆಗೆ ತತ್ವಜ್ಞಾನವನ್ನು ತಿಳ್ಕೋ ಸಲುವಾಗಿ ಹೋಗಬೇಕು ಅಂತ ಇಚ್ಛೆ ಆಯಿತು. ಅದರಿಂದ ಮಕ್ಕಳನ್ನು ಕರೆಸಿ ಹೇಳಿದ, ತಮ್ಮ ನಮ್ಮ 3 ರಾಜ್ಯದ 3 ಮಂದಿ ಹಂಚಿಕೊಡ್ರಿ, ನಾನು ಹೋಗ್ತಾ ಇದ್ದೇನೆ, ಗುರುಗಳ ಕಡೆಗೆ ಹೋಗ್ತಾ ಇದ್ದೇನೆ. ಯಾಕೆ ಹೋಗ್ತಾ ಇದ್ದೀಯಪ್ಪ ಅಂತ ಕೇಳಿದರು. ಇಲ್ಲ, ಇದರೊಳಗೆ ದುಃಖ ಇತ್ತು, ಸುಖ ಇಲ್ಲ. ಆ ನಿತ್ಯ ಸುಖವನ್ನು ಪಡೆಯುವುದಕ್ಕೋಸ್ಕರವಾಗಿ ನಾನು ಗುರುಗಳಿಗೆ ಶರಣಾಗತನಾಗ್ತಾ ಇದ್ದೇನೆ. ನಾವು ವಿಚಾರ ಮಾಡಿ ಹೇಳ್ತೀವಂತೇನು ಹೋದವರು ತಾವೇ ಗುರುಗಳನ್ನು ಹುಡುಕಾಡ್ಕೊಂತ ಹೋದರು. ಒಂದಾನೊಂದು ಅರಣ್ಯದ ಮಧ್ಯದಲ್ಲಿ ಗಿಡದ ಕೆಳಗೆ ಒಬ್ಬ ಮಹಾತ್ಮರು ಹೇಳ್ತಾ ಇದ್ದರು. ಅಲ್ಲಿ ಮುಮುಕ್ಷುಗಳೆಲ್ಲ ಭಾಳಷ್ಟು ಲಕ್ಷಗೊಟ್ಟು ಕೇಳ್ತಾ ಇದ್ದರು. ಆ 3 ಜನ ಅಣ್ಣ ತಮ್ಮಂದಿರು ಏನು ಮಾಡಿದ್ರೆ, ಇಲ್ಲಿ ನಮ್ಗೆ ಬೇಕಾದ ವಸ್ತು ಸಿಗ್ತದೆ ಅಂತ ತಿಳ್ಕೊಂಡು ಅಲ್ಲೇ ನಿಂತುಕೊಂಡು 6 ತಿಂಗಳ ಪರ್ಯಂತರವಾಗಿ ಸೇವೆ ಮಾಡ್ಕೊತಾನೆ ಇದ್ದರು. ಯಾವಾಗ ಗುರುಗಳು ಪ್ರಸನ್ನ ಆಗಿ, ತಮ್ಮ ನೀವು ಯಾರು, ಯಾಕೆ ಬಂದೀರಿ ಪ್ರಶ್ನೆ ಮಾಡಿದಾಗ, ಅಪ್ಪ ನಾವು ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ ರೂಪವಾದ ಮೋಕ್ಷವನ್ನು ಪಡೆಯಬೇಕು ಅಂತ ಬಂದಿದ್ದೇವೆ.
ಆ ಮೋಕ್ಷದ ಉಪಾಯವನ್ನು ತಾವು ಹೇಳಬೇಕು ಅಂತ ಕೈ ಮುಗಿದು ಪ್ರಶ್ನೆಯನ್ನು ಮಾಡಿದಾಗ, ಇದಕ್ಕೆ ಭ್ರಾಂತಿ ಅಂತಾರೆ ತಮ್ಮ ಅಂದು ನೋಡಿ. ಒಮ್ಮೆಗೇನೆ ಇದುವೇ ಭ್ರಾಂತಿ. ಯಾಕ್ರಿ ಅಪ್ಪ ಅಂದವ. ಅಲ್ಲೋ ತಮ್ಮ, ನೀನು ಆನಂದ ಸ್ವರೂಪನೇ ಇದ್ದೀಯ. ಶಾಸ್ತ್ರಗಳು ಆನಂದ ಸ್ವರೂಪ ಅಂತ ವರ್ಣನೆ ಮಾಡ್ತಾ ಇದ್ದಾವೆ. ನೀ ಆನಂದ ಸ್ವರೂಪ ಇದ್ದೀಯ. ಇಲ್ಲದನ್ನು ಪ್ರಾಪ್ತಿ ಮಾಡಿಕೊಳ್ಳೋದು ಸಂಭವಿಸ್ತದ ವಿನಃ ಇದ್ದದ್ದನ್ನು ಪ್ರಾಪ್ತಿ ಮಾಡಿಕೊಳ್ಳೋದು ಸಂಭವಿಸುವುದಿಲ್ಲ. ದುಃಖ ನಿವೃತ್ತಿ ಅಂತೀಯಲ್ಲ, ನಿನ್ನಲ್ಲಿ ದುಃಖದ ಲೇಷವೂ ಇಲ್ಲ ಅಲ್ರಿ. ನಮಗೂ ಹಂಗೆ ಅನ್ನಿಸ್ತದ. ಗುರುಗಳು ಸುಳ್ಳ ಹೇಳ್ತಾರಪ್ಪ. ನಮಗೆ ದುಃಖ ದಿನ ಬೆನ್ನು ಬಿಡುವಲ್ಲಾಗ್ಯದ. ಸುಖದ್ದು ನಮಗೆ ಭೇಟಿನ ಆಗುವಲ್ದಲ್ಲ ಅಂತ ಅವ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅಪ್ಪ, ನೀವು ಹೇಳ್ತಾ ಇದ್ದೀರಿ, ಏನು ಹೇಳ್ತೀರಿ ಅಂತ ಕೇಳಿದ್ರೆ, ನೀನು ಆನಂದ ಸ್ವರೂಪನೇ ಇದ್ದೀಯ ಅಂತ ನೀವೆಲ್ಲ ಹೇಳ್ತಾ ಇದ್ದೀರಿ. ನನಗದು ಹಂಗೆ ಅನಿಸುವಲ್ಲದು. ನಾನೇ ಆನಂದ ಸ್ವರೂಪ ಆಗಿದ್ದರೆ ನನಗೆ ವಿಷಯದ ಇಚ್ಛೆ ಯಾಕೆ ಆಗ್ತದೆ? ನಮ್ಮೆಲ್ಲರ ಪ್ರಶ್ನೆ ಇದು. ಸಹಜವಾಗಿ ನಮಗೆ ಇದು ಪ್ರಶ್ನೆ ಬಂದೇ ಬರ್ತದೆ. ನಮ್ಮ ಪೈಕಿ ವಕೀಲವ ಯಾರು? ತತ್ವದೃಷ್ಟಿ ನೋಡಿ. ಅಪ್ಪ, ನೀವೆಲ್ಲ ಆನಂದ ಸ್ವರೂಪ ಇದೆಯಾ ಅಂತಿರ್ಕರೆ, ನನಗೆ ಆನಂದ ತೋರುತ್ತಿಲ್ಲ. ವಿಷಯದ ಸಂಘದಿಂದ ಮಾತ್ರ ನನಗೆ ಆನಂದ ಪ್ರಕಟ ಆಗ್ತೈತಿ. ಆದ್ದರಿಂದ ನಾನು ಆನಂದ ಸ್ವರೂಪ ಇಲ್ಲ, ವಿಷಯಗಳೇ ಆನಂದ ಸ್ವರೂಪ ಅದಾವೆ. ನಾ ಆನಂದ ಸ್ವರೂಪ ಆಗಿದ್ದರೆ ನನಗೆ ಆನಂದದ ಭಾನ ಆಗಬೇಕಾಗಿತ್ತು. ಅವರು ಇಲ್ಲಿ ತನಕ ಕರ್ಮ ಉಪಾಸನೆಗಳನ್ನು ಮಾಡಿ ಮಲದೋಷ ವಿಕ್ಷೇಪ ದೋಷಗಳನ್ನು ಕಳ್ಕೊಂಡಾರೆ. ಪರಂತು ಒಂದು ಉಳ್ಕೊಂಡದು. ಯಾವುದು? ಆವರಣ, ಅಜ್ಞಾನ ಒಂದು ಉಳ್ಕೊಂಡದು. ಅದರಿಂದ ಅದು ಭಾನ ಆಗುವುದಿಲ್ಲ. ಕರ್ಮೋಪಾಸನಕ್ಕೇನೇ ಭಾರಿ, ಅವರು ಜಗಪಾಸಿ ಭಾರಿ. ಕರ್ಮೋಪಾಸನೆ ಮಾಡಿದರೂ ಕೂಡ ನನ್ನ ಇಚ್ಛಿತ ವಸ್ತು ಯಾವುದು? ಆನಂದದ ಪ್ರಾಪ್ತಿ. ಎಲ್ಲಿ ತನಕ ಆವರಣ ಅಜ್ಞಾನ ಐತೆ ಅಲ್ಲಿ ತನಕ ಆನಂದದ ಪ್ರಾಪ್ತಿ ಆಗುವುದಿಲ್ಲ. ತೋರದಯ್ಯ ಸುಖ ತೋರದಯ್ಯ. ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನವೊಂದಿಲ್ಲ ನಮಗೆ. ತೋರದಯ್ಯ ಸುಖ ತೋರದಯ್ಯ. ಎಷ್ಟು ಸುಂದರವಾಗಿ ನಿಜಗುಣ ಶಿವಯೋಗಿಗಳು ಬರೀತಾ ಇದ್ದಾರೆ ನೋಡು. ನಿಗಮಾಗಮವನೋದಿ ಸುಗುಣ ಸಂತತಿಗೂಡಿ ಜಗದೊಲವಾಂತು ತನ್ನ ಬಗೆಯ ನಾರಯ್ಯದಿರೆ. ತೋರದಯ್ಯ ಸುಖ ತೋರದಯ್ಯ. ಬಹಳ ಮಂದಿ ನಾವು ನೋಡ್ತೀವಿ, ನಿಗಮ ಆಗಮಗಳು ಓದಿದವ್ರಿಗೂ ಕೂಡ ಸುಖ ಸಿಕ್ಕಿಲ್ಲ. ನಾವೊಬ್ಬರು ಸ್ವಾಮಿಗಳು ಸುದ್ದಿ ಕೇಳೀನಿ, ಅವ್ರ ಹೆಸರು ಹೇಳೋದು ಬೇಡ. ಅವರು ಸಾಕಷ್ಟು ವಿಚಾರ ಸಾಗರ, ಚಂದ್ರೋದಯ, ವೃತ್ತಿ ಪ್ರಭಾಕರ ಕೇಳಿದವರು, ಹೇಳಿದವರು. ಅಷ್ಟು ಪ್ರಯತ್ನ, ಒಂದೊಂದು ಅಕ್ಷರ ಸಹಿತ ಬಿಡಲಾರದೆ ಉಪದೇಶ ಮಾಡ್ತಕ್ಕಂಥ ಮಹಾತ್ಮ ಇಂಚಲಕ್ಕೊಮ್ಮೆ ಹೋಗ್ಯಾರ. ಇಂಚಲು ಸಭೆಯೊಳಗೆ ಶಿವಾನಂದ ಭಾರತಿ ಅಪ್ಪನವರು ಅಕಸ್ಮಾತ್ ಮತ್ತೊಂದು ಕಾರ್ಯಕ್ರಮಕ್ಕೆ ಹೋದರು.
ಹೋದಾಗ ಇವ್ರನ್ನೇ ಅಧ್ಯಕ್ಷರು ಮಾಡಿದರು. ಏನೇ ನಿಗಮಾಗಮಗಳನ್ನು ಓದಿದ್ರಲ್ಲ ಅವ್ರನ್ನೇ ಅಧ್ಯಕ್ಷ ಮಾಡಿದರು. ಅಧ್ಯಕ್ಷರಿಗೆ ಭಾಷಣ ಏನು ನಡೀತದ, 3-4 ಮಂದಿ ಮಾತಾಡಿದ ಬಳಿಕ ಅಧ್ಯಕ್ಷರ ಭಾಷಣ ಒಂದು 10 ನಿಮಿಷ ನಡೀತದ, ಆಮೇಲೆ ಕೀರ್ತನ ಒಂದು ತಾಸು ನಡೀತದ ಅಂತ ಸೂಚನೆ ಮಾಡಿದ. ಇವ್ರಿಗೆ ದುಃಖ ತಡೆಯುವಲ್ದು, ಅಳಕತ್ತಿ ಎದ್ದು ಹೋದ ಬಿಟ್ಟರು. ಭಾರತೀಯ ಅಪ್ಪಗೆ ಬಂದಿಂದ ಅವ್ರ ಮುಂದೆ ಹೋಗಿ ಬಿತ್ತಲಿಕ್ಕೆ ಅಳಕತ್ತಿರ. ಯಾಕೆ ರೂಪ ಅಲ್ರಿಪ್ಪ, ನಾನು ಅಧ್ಯಕ್ಷ ಮಾಡಿ ನನಗೆ 10 ನಿಮಿಷ ಹೇಳಂದಾರು, ಕೀರ್ತನಕಾರರಿಗೆ ಒಂದು ತಾಸು ಕೊಟ್ಟಾರ. ಅಳತಾನ ನಿಗಮಾಗಮವನ್ನು ಓದಿ ಸುಗುಣ ಸಂತತಿಗೂಡಿ ಓದಿದವರು ಲಾಗ ಒಗದ ಬರೀ ಶಬ್ದದ ಲಾಗ ಅದವ, ನಾವು ಮತ್ತೇನಿಲ್ಲಲ್ಲಿ. ಅನುಭವ ಇತ್ತು ಅಂತಂದ್ರೆ ಅದು ಬೇರೆ. ನಿಗಮ ಸುಗುಣ ಸಂತತಿಗೂಡಿ ಜಗದೊಲವ ಅಂತೂ ಪ್ರಸಿದ್ಧಿಯಾಗಿದ್ದರೂ ಕೂಡ ಏನ್ರಿ ತೋರದೆಯ ಸುಖ ತೋರದೆ, ಕಪಟ ಒಡೆದು ಕೋಟಿ ಜಪವನೆಸಗಿ ತಪವನೆ ಮಾಡಿ ತತ್ವದ ಉಪದೇಶ ಒಡೆಯದಿರೇ ತೋರದಯ್ಯ. ಈ ಅಜ್ಞಾನದ ಕೋಟಿ ಎಷ್ಟು ಇದಿತ್ತು. ನಾವೊಂದು ಬರ್ದೀನಿ ಇದ್ರೊಳಗೆ ಒಂದು ಸುಪುತ್ರೇಶ್ ವಿಜಯದೊಳಗೆ, ಕಲ್ಲಿನಿಂದಾದ ಕೋಟೆಯನ್ನು ಒಡೆದು ಹಾಕಬಹುದು, ಅಜ್ಞಾನದ ಕೋಟೆಯನ್ನು ಒಡೆಯಲಿಕ್ಕೆ ಆಗೋದಿಲ್ಲ ಅಂತ ಬಂದದ ಒಂದು ಪದ್ಯ ಬಂದದ. ಅದು ಹೆಂಗರೇ ಇರಬೇಕು ನೋಡು. ಅಜ್ಞಾನ ಆ ಸುಖ ಸ್ವರೂಪರೇ ಆದ ನಮ್ಮನ್ನು ದುಃಖದಲ್ಲಿ ತಂದು ನೂಕಲಾಕೈತೈತಲ್ಲ, ಯಾಕದು? ಅದು ಏನದು? ಅದಕ್ಕೆ ಅಜ್ಞಾನ ಅಂತ ಕರೀತಾ. ಅಜ್ಞಾನ ಅಂದರೆ ಏನು? ಕರ್ಗೈತು, ಕೆಂಪಗೈತು, ಉದ್ದೈತು, ಗಿಡ್ಡೈತು. ನಿಮ್ಮನ್ನು ಕೇಳ್ತಾರೆ, ನೀವು ಮುಗಿಸಿ ಹೋಗ್ತೀರಲ್ಲ ಸಾಧನ ಶಿಬಿರ, ಏನಪ್ಪ ಸಾಧನ ಶಿಬಿರಕ್ಕೆ ಹೋಗಿದ್ದತ್ತ, ಅದೇನು ಅಜ್ಞಾನ ಹೇಳ್ತಿದ್ದತ್ತು ಸ್ವಾಮಿ, ಅಜ್ಞಾನ ಅಂದರೆ ಏನು ಅಂತ ನಿಮ್ಮನ್ನು ಕೇಳ್ತಾರ ಅಂತೇಳಿ ನಾನು ನಿಮಗೆ ಹೇಳೋದನು. ಏನ್ರಿ ನೀವು ಹೇಳಬೇಕು ಅವ್ರಿಗೆ. ನಿಜವನ್ರು ಬರ್ದಾರ ನೋಡ್ತಮ್ಮ, ಅಜ್ಞಾನಕ್ಕೆ ಲಕ್ಷಣ ಬರ್ದಾರ. ಏನು ಬರ್ದಾರ ಅಂತ ಕೇಳಿದರೆ, ತನ್ನ ನಿಜವನ್ನು ಪರೀಕ್ಷಿಸದೆ ಹೇಯವೆನ್ನದೆ ವಿಕೃತಿಯುಳ್ಳ ತನುವೇ ತಾನೆಂದು ಭಿನ್ನ ವಿಷಯದ ವಿಶ್ವವಿದನು ನನ್ನ ಎಂಬ ಬಗೆ ಬಿಡದಿರಲ್ಲ ಜ್ಞಾನ. ಭಾಳ ನಿಜವನ ಶಿವಯೋಗಿ ಭಾಳ ಆಳವಾದ ವಿಚಾರಗಳನ್ನು ಇಷ್ಟು ಸ್ವಚ್ಛಂಗ ಕನ್ನಡದಾಗ ನಿಮಗೆ ಯಾರ್ಯಾರು ಹೇಳ್ಯಾರೇನು? ತನ್ನ ನಿಜವನ್ನು ಪರೀಕ್ಷಿಸದೆ ಮೊದಲೇ ಕೆಲಸಿದವು. ನಾ ಯಾರು ಅನ್ನೋದನ್ನು ತಿಳಿಲಕ್ಕೆ ನಿಮಗೆ ಅವಕಾಶನೂ ಕೊಡೋಂಗಿಲ್ಲ. ಅದು ಅವ ಯಾರು, ಆಕಿ ಯಾರು, ಅದು ಏನು, ಇದು ಏನು. ಸಾವಿರಾರು ಕಿಲೋಮೀಟರ್ ಮ್ಯಾಲ ದೂರದಲ್ಲಿರ್ತಕ್ಕಂಥ ಮಂಗಳಲೋಕ ಚಂದ್ರಲೋಕ ಅಂತ ತಿಳಿತಕ್ಕಂಥ ಈ ವಿಜ್ಞಾನಿ ತಾನು ಯಾರನ್ನು ತಿಳಿಲಕ್ಕೆ ಅವಕಾಶ ಕೊಡೋದಲ್ಲ, ಇದು ಆಶ್ಚರ್ಯ ಹೌದಲ್ರಿ? ಸಾವಿರಾರು ಮೈಲ್ ಕಿಲೋಮೀಟರ್ ದೂರ ಇರ್ತಕ್ಕಂಥ ಚಂದ್ರಲೋಕ ಮಂಗಲೋಕಗಳನ್ನು ತಿಳಿತಾ ಇದ್ದಾನೆ. ನಮಗೆ ನಮ್ಮ ಆತ್ಮಗೆ ಎಷ್ಟು ಕಿಲೋಮೀಟ್ರ್ ಅದ ಅಜ್ಮಸ? ಅಜ್ಮಸ್ ಹೇಳ್ರಲ್ಲ ಸೋಮ ಅಲ್ಲ. ಅತ್ಯಂತ ನಾವೇ ಆತ್ಮಸ್ವರೂಪ ಆಗಿದ್ದರೂ ಕೂಡ ಅಲ್ಲ, ಏನು ಮಾಡೈತಿ? ತನ್ನ ನಿಜವನ್ನು ಪರೀಕ್ಷಿಸದೆ ಹೇಯವೆನ್ನದೆ ವಿಕೃತಿಯುಳ್ಳ ತನುವೇ ತಾನೆಂದು. ಇದ್ರ ಸಾಮಾನು ಚಲೋದಾವ ತಿಳ್ಕೊಂಡ್ರೆ ನೀವು ಅತ್ಯಂತ ಹೇಯ.
ಘಮ 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 ಹೋಗಿ ತುಪ್ಪ ಮಸ್ತಿತ್ತು. ಒಳಗೆ ಹೋಗದ ಮುಂದೇನು ತಯಾರಾಯ್ತು? ಘಮ ಘಮ ಆತಿತ್ತನು ಹೊರಗೆ ಬಂದಾಗ. ಹೇಯವೆನ್ನವೇ ವಿಕೃತಿ ಅಸ್ಥಿತೆ ಜಾಯತೆ ಪರಿಣಮತೆ ವಿವರ್ಧತೆ ಅಪಕ್ಷತೆ ವಿನಶ್ಯತಿ. ಪೊಟ್ಟೆಯೊಳುಂಟೆಂಬ ಸ್ಥಿತಿಯೊಂದು, ಪುಟ್ಟುವ ಜಾಯತೆ ಎಂಬುವುದೊಂದು, ಶಿಶುರೂಪಿನ ಪರಿಣಮತೆ ಇದೊಂದು, ಹೊಸ ಜೌವನದ ವಿವರ್ಧತೆಯೊಂದು, ಮುಪ್ಪಿನ ಪಕ್ಷೀಯತೆ ಮತ್ತೊಂದು, ತಪ್ಪದೆ ಕೆಡುವ ವಿನಶ್ಯತಿಯೊಂದು. 6 ವಿಕಾರಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದು ನಮ್ಮ ಹುಜುರ ಬಾಲ್ಯಾವಸ್ಥೆ ಸತ್ತು ಹೋತು. ಸತ್ತು ಹೋಗೈತಿಲ್ರಿ, ಇನ್ನು ಜೀವಂತ ಹೋಯ್ತೀವ. ಇತ್ತಿತ್ತಂದ್ರೆ ಅಂಬೆಗಾಲ ಹಚ್ಚಿ ನಡ್ರಿ ನೋಡೋನು ಅಲ್ಲ. ನಮ್ಮ ಹುಜುರ ಹೋಯ್ತು. ಆಮೇಲೆ ಈ ಮೀಶ್ ಬಂದು ಅಬ್ಬಬ್ಬಬ್ಬಬ್ಬ ಏನು ಇವನು ಟಿ ವಿ, ಏನು ಇವಂದು ಅವ ಅದಾನ ಈಗ. ಅದು ಅವನು ನೋಡ್ತೀನಿ ಇವ್ನು ನೋಡ್ತೀನಿ ಅಂದ್ಕೊತ ನಾವು ಅದವ. ಇಷ್ಟೆಲ್ಲ ವಿಕೃತಿಯುಳ್ಳ ತನವೇ ತಾನೆಂದು ಭಿನ್ನ ವಿಷಯದ ವಿಶ್ವದನು ನನ್ನಿ ಎಂಬ ಬಿಡದಿರಲ್ಲ ಜ್ಞಾನ. ಈ ತೋರ್ತಕ್ಕಂಥ ಪ್ರಪಂಚ ಸತ್ಯ, ನನ್ನಿ ಅಂದ್ರೇನು ಸತ್ಯ ಅನ್ನೋದನ್ನು ಬಿಡಲಾರ್ದಂಗೆ ಹಿಡ್ಕೊಂಡು ಕೊಟ್ಟಿರ್ತ ನೋಡ್ರಿ. ಸುಮ್ಮನೆ ಎಲ್ಲ ಒಂದು ತಾಸು ಬಿಡಿಸ್ಕೊಂಡು ಬಂದರಿ ಗಟ್ಟಿ ನೀವು ಏನ್ರಿ. ಅಂತಹದ್ಕೆ ಅಜ್ಞಾನ ಅಂತ ಕರೀತಾರೆ. ಗೊತ್ತಾತಿಲ್ಲ? ನಿಮ್ಮ ಊರಿಗೆ ಹೋದಾಗ ಹೇಳಬೇಕದನ್ನು. ಅದಕ್ಕೆ ನಾ ಹೇಳಾಕತ್ತೇನೆ ನಿಮಗೆ. ಮಂದಿಗೆ ಹೇಳಾಕರೆ ನಿಮಗೆ ಗೊತ್ತಿರಲಿ ಅಂತ ಹೇಳ್ತೀನಿ ನಾನು. ನೀನು ತಿಳಿವಲ್ದಕ್ಕೆ ಬಿಡುವಲ್ದಕ್ಕೆ. ಇಷ್ಟು ಅಜ್ಞಾನ ಇರುವುದರಿಂದ ತೋರದಯ್ಯ ಸುಖ ತೋರದಯ್ಯ. ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದಿರೇ 100 ವರ್ಷಕ್ಕೆ ಹತ್ತರ ಇದ್ದರೂ ಕೂಡ ಗವಿಯೊಳಗೆ ಒಂದು ಬೆಳಕ ಒಯ್ದ್ರಿ ಕಲಾಸ. 100 ವರ್ಷದ್ದೆಲ್ಲ ಕಳೀತಕ್ಕ ತಾಕತ್ತದ ಬೆಳಕಿಗೆ ಅಲ್ಲ. ಹಂಗೆ ಬ್ರಹ್ಮಜ್ಞಾನಕ್ಕೆ ಅನಾದಿಯಾಗಿರ್ತಕ್ಕಂಥ 84 ಲಕ್ಷ ಜೀವರಾಶಿಗಳಿಗೆ ಜನ್ಮಗಳಿಗೆ ಕಾರಣೀಭೂತವಾಗಿರ್ತಕ್ಕಂಥ ಯಾವ ಅಜ್ಞಾನ ಐತಲ್ಲ ಅದನ್ನು ನಾಶ ಮಾಡ್ಲಿಕ್ಕೆ ಒಂದೇ ರಾಮಬಾಣ ಬ್ರಹ್ಮಜ್ಞಾನ. ಅದನ್ನು ಇಲ್ಲಿ ಪ್ರಶ್ನೆ ಮಾಡ್ತಾನ. ಅಪ್ಪ ನೀವೆಲ್ಲ ಅಂತೀರಿ ಆನಂದ ಸ್ವರೂಪ ಅಂತಂತೀರಿ, ನನಗೆ ಆನಂದದ ಭಾನ ಆಗವಲ್ದು. ಆನಂದದ ಭಾನ ಆಗವಲ್ದು. ವಿಷಯದ ಸಂಘದಿಂದ ನನಗೆ ಆನಂದದ ಭಾನ ಆಕೈತಿ. ನಾನೇ ಆನಂದ ಸ್ವರೂಪ ಆಗಿದ್ದರೆ ವಿಷಯದ ಇಚ್ಛೆ ಆಗಬಾರದಾಗಿತ್ತು. ಭಾಳ ಸುಂದರ ವಿಚಾರ ಸಾಗರ 4ನೇ ತರಂಗ ಒಂದು ನೋಡಿಬಿಡ್ರಿ, ನಿಮಗೆ ಸಂಶಯನೇ ಇಲ್ಲ. ಅದಕ್ಕೋಸ್ಕರವಾಗಿ ಅವ ಹೇಳ್ತಾ ಇದ್ದಾನೆ, ಹೇ ಭಗವಾನ್, ಒಂದು ವೇಳೆ ನನ್ನ ಆತ್ಮವು ಆನಂದ ರೂಪವಾಗಿದ್ದರೆ 116ನೇ ವಿಷಯಾಂಕ, ನನ್ನ ಆತ್ಮವು ಆನಂದ ಸ್ವರೂಪವಾಗಿದ್ದರೆ ವಿಷಯ ಸಂಬಂಧದಿಂದ ಆನಂದವು ಆತ್ಮನಲ್ಲಿ ತೋರಬಾರದಾಗಿತ್ತು. ತತ್ವದೃಷ್ಟಿ ವಾಚ ಅದನ್ನು ಟೀಕಾದಾಗ ಬರಿತಾ ಇದ್ದಾರೆ. ಹೇ ಭಗವಾನ್, ಒಂದು ವೇಳೆ ನನ್ನ ಆತ್ಮವು ಆನಂದವಾಗಿದ್ದರೆ ವಿಷಯದ ಸಂಬಂಧದಿಂದ ಆನಂದವು ಆತ್ಮನಲ್ಲಿ ತೋರಬಾರದಾಗಿತ್ತು. ಆದ್ದರಿಂದ ಆತ್ಮವು ಆನಂದ ರೂಪವಿಲ್ಲ. ಮತ್ತೇನೆಂದರೆ ವಿಷಯದ ಸಂಬಂಧದಿಂದ ಆತ್ಮಲ್ಲಿ ಆನಂದ ತೋರ್ತದೆ, ವಿಷಯದಲ್ಲಿನೇ ಆನಂದ ಅನ್ನಿಸ್ತದೆ. ನಮಗೂ ಹಾಗೆ ಅನ್ನಿಸ್ತದೆ. ಆನಂದಚಾರಿ ಆ ವಿಷಯದಾಗ ಇದ್ದಿದ್ದಿಲ್ಲ ಅಂದ್ರೆ ಕೋಟಿ ಕೋಟಿ ಜನ ಅದಕ್ಕೆ ಬೆನ್ನು ಹತ್ತಿದ್ರು. ಯಾಕ್ರಿ ಆಯ್ತು ವಿಷಯದಲ್ಲಿ ಸ್ವಲ್ಪ ಆನಂದ ಆಯ್ತು, ಆದ್ರೆ ಏನು ಮಾಡ್ತೈತಿ ಅಂದ್ರೆ ಸ್ವಲ್ಪ ಆನಂದ ಭಯಂಕರ ದುಃಖವನ್ನು ಮರೆಸ್ತದೆ.
ಹೌದಲ್ರಿ? ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಸಾಗರದಷ್ಟು ದುಃಖ ಕಾಣಿಸ್ವಲ್ಲ, ಆ ಸಾಸಿವೆಷ್ಟು ಸುಖ ಕಾಣಿಸ್ತದೆ ಅಲ್ರಿ? ಎಷ್ಟು ಶಾಣೆ ಇರ್ಬೇಕು ನಾವು ರೀ ಅಲ್ರಿ? ಹುಡುಗ ಅರಣ್ಯದಾಗ ಹೊಂಟಿದ್ದ, ಎದುರಿಗೆ ಒಂದು ಆನೆ ಹಿಂಡು ಬತ್ತಪ್ಪ. ಅಯ್ಯೋಯಪ್ಪ, ನಾನು ಪೂರ್ವಕ್ಕೆ ಬಿಟ್ಟು ಪಶ್ಚಿಮಕ್ಕೆ ಹೊಂಟ. ಅಲ್ಲಿ ಸಿಂಹಗಳು ಇವನ ಕಡೆ ಬರಕ್ಕೆ ಹತ್ತಿದ್ದು. ಅಯ್ಯೋ, ಪೂರ್ವ ಬೇಡ ಪಶ್ಚಿಮ ಬೇಡ, ದಕ್ಷಿಣಕ್ಕೆ ಹೋಗ್ಬೇಕಂತ ದಕ್ಷಿಣಕ್ಕೆ ಹೊಂಟ. ಅಲ್ಲಿ ಅರಣ್ಯದ ಬೆಂಕಿ ಹತ್ಕೊಂತ ಬರ್ತಿತ್ತು. ಅರೆ ಇವನು ಪೂರ್ವಕ್ಕೆ ದುಃಖ ಐತಿ, ಪಶ್ಚಿಮಕ್ಕೆ ದುಃಖ ಐತಿ, ದಕ್ಷಿಣಕ್ಕೆ ಉತ್ತರ ಕಡೆ ಹೋಗ್ಬೇಕಂತ ಹೊಂಟ. ಅಲ್ಲಿ ದೊಡ್ಡ 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 ಆನೆ ಹಿಂಡ ಅವಂದ ಎಲ್ಲ ಕಡೆ ಇದೆಲ್ಲ ದುಃಖ ತುಂಬೈತಿ, ಏನು ಮಾಡ್ಬೇಕಂದ ಅವನು ಆಲದ ಮರ ಇತ್ತು. ಆಲದ ಮರ ಹಚ್ಚಿದ. ಈಗ ದುಃಖ ದೂರ ಆತಪ್ಪ ಅಂತ ತಿಳ್ಕೊಂಡ. ಅಷ್ಟೊಳಗಾಗಿ ಏನಾಯ್ತು, ಆಲದ ಮರದಾಗ ಒಂದು ಸರ್ಪ ಇವನ ಕಡೆನೇ ಬರಾಕೈತ್ರಿ. ಅಯ್ಯೋ ಅನ್ನೋ, ಗಿಡದಾಗ ಭೂಮಿಯಾಗ 4 ದಿಕ್ಕಿಗೆ ದುಃಖ, ಗಿಡದಾಗೂ ದುಃಖ, ಇನ್ನು ಬ್ಯಾಡ ಪಾರಂ ಬಿದ್ದು ನೋಡ್ರಿ ಆಲಗಿಡ, ಅಲ್ಲಿ ಜೋತ್ ಬಿದ್ದ. ಇಲ್ಲಿ ಹೆಂಗೆ ಬರ್ತೈತಿ ಬರಲಿ. ಅಲ್ಲಿ ಜೋತ್ ಬಿದ್ದಲ್ಲ, ಏನಾಗಿತ್ತು ಅಂತ ಕೇಳಿ ಅಲ್ಲಿ 2 ಇಲಿ ಇದ್ದು, ಇವು ಬೇರೆ ಕಡಕ್ಕೆ ಹಚ್ಚಿದ್ವು. ಅವು ಯಾವುದನ್ನು ಹಿಡ್ದಾನಲ್ಲ ಗೊತ್ತಾತ್ಲ. ಈಗ ಸುತ್ತ ಏನೈತೆ ಅವನು ಸುತ್ತ ದುಃಖ ತುಂಬಿ ಅದ. ಅಂಥದ್ರಾಗ ಅವಾಗ ಏನಾಗಿತ್ತು ಅಂತಂದ್ರೆ ಅಲ್ಲೊಂದು ಜೇನು ಹುಟ್ಟು ಹಾಕಿತ್ತು. ಇವನ್ ದಡಿಕೆಗೆ ಆ ಜೇನು ಹುಟ್ಟು ಹೊಡೆದ ಹನಿ ಹನಿ ಬೀಳಕತ್ತಿತ್ತ. ಆ ಹನಿಗೆ ನಾಲಗಿ ಚಾಸ್ತಿದ್ದಂತ ಪುಣ್ಯಾತ್ಮ. ಗೊತ್ತಾತನ ಇಲ್ಲ? ನಮ್ಮದು ಹನಿ ಬರೀ ಇಷ್ಟ ಇದೆ. ಒಂದು ಹನಿ ಏನು ಎಲ್ಲನೂ ಮರೆಸ್ತತಿ, ಎಲ್ಲ ದುಃಖವನ್ನು ಮರೆಸ್ತತಿ. ಅಟ್ಟೆಲ್ಲ ದುಃಖ ಆತಿಲ್ಲ ಅವನು ಸುತ್ತ. ಒಂದು ಹನಿ ಜೇನುತುಪ್ಪಿಗೆ ಪ್ರಯತ್ನ ಮಾಡಕತ್ಯಾನ ಇಲ್ಲ. ಹಂಗಾಗಿದೆ. ಅದಕ್ಕಂತಾನು ನಾನು ಆನಂದ ಸ್ವರೂಪ ಆಗಿದ್ದರೆ ವಿಷಯದ ಇಚ್ಛೆ ಆಗಬಾರದಾಗಿತ್ತು. ಗುರುಗಳು ಅಂತಾರೆ, ಆತ್ಮವಿಮುಖನಿಗೆ ಅಂತರ್ಮುಖ ವೃತ್ತಿಯಲ್ಲಿ ಆನಂದವು ತೋರುತ್ತದೆ, ವಿಷಯದಲ್ಲಿ ಆನಂದ ಇಲ್ಲ. ಆತ್ಮವಿಮುಖ ಬುದ್ಧಿ ಜನ ಜೋಯಿ, ಇಚ್ಛಾತಾ ಹಿ ವಿಷಯ ಕಿ ಹೋಯಿ, ತಾಸು ಚಂಚಲ ಬುದ್ಧಿ ಬಖಾನಿ, ಸುಖಾಭಾಸ ಹೋಯಿ ತಹ ಹಾನಿ. ಯಾಂಗ ನಿನಗೆ ಆನಂದ ಪ್ರಾಪ್ತಿ ಆಕತಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಯಾವ ಮನುಷ್ಯ ಬಹಿರ್ಮುಖ ಬುದ್ಧಿಯುಳ್ಳವನಾಗಿದ್ದಾನೆಯೋ ಆತನಿಗೆ ಭೌತಿಕ ಪದಾರ್ಥಗಳ ಅಪೇಕ್ಷೆಯು ಉಂಟಾಗುತ್ತದೆ. ಆತನ ಬುದ್ಧಿಯು ಚಂಚಲ ಅಸ್ಥಿರವಾಗುವುದೆಂದು ಹೇಳುವರು. ಇಚ್ಛಾ ಆತು ಅಂದ್ರೆ ಮುಗಿತು ನೋಡ್ರಿ, ಅಗಡಾಳಕ್ಕೆ ಶುರು ಮಾಡ್ತೈತೆ ಮನಸ್ಸು. ಅಂತಃಕರಣ ಪ್ರಶಾಂತವಾದ ಒಂದು ಬಾವಿಯೊಳಗೆ ನೀರು ಪ್ರಶಾಂತ ಇದ್ದಾಗ ಒಂದು ಕಲ್ಲು ಒಗದ್ರಿ ಅಂದ್ರೆ ಹ್ಯಾಂಗದು ಹಿಂಗಾಕತಿ ಅಲ್ಲ. ಪ್ರಶಾಂತವಾದ ಅಂತಃಕರಣದೊಳಗೆ ವಿಷಯದ ಇಚ್ಛೆ ಅನ್ನುವಂಥ ಒಂದು ಕಲ್ಲು ಬಿತ್ತು ಅಂದ್ರೆ ಸಮಾಧಾನ ಆಗುವುದಿಲ್ಲ. ಚಾ ಕುಡಿ ಚಟ ಇತ್ತು. ಒಂದು ಪರೂರಿಗೆ ಹೋಗಿದ್ದ, ಚಾ ಬೇಕು ಒಳಗೆ ಚಾಲು ಆಗ್ತದೆ. ಇಚ್ಛೆ ಏನು ಮಾಡ್ತೈತಿ, ನಿಮ್ಮನ್ನು ಅಗಲಾಡ್ಸತೈತಿ. ಅದು ಗ್ಯಾರಂಟಿನ. ಸುಮ್ಮ ಕೂತಾರಿ ಬೀಡಿ ಸೇದಬೇಕಂತ ಅನಿಸ್ತಂದ್ರೆ ಆ ಕಡೆ ನೋಡ್ತಾನ, ಗಡ್ಡಿ ಹೊರಗೆ ಸುರ್ವ ಆ ಪ್ರೋಚನೆ ಹೇಳ್ತಾನ. ಇಚ್ಛೆ
ನಾ ಯಾಕೆ ಇದನ್ನು ಬಲವಾಗಿ ಹೇಳಕತ್ತೀನಿ ಅಂದರೆ, ದುಃಖ ಅನ್ನೋದು ಅಂತಃಕರಣ ಯಾವಾಗ ಚಂಚಲ ಆಕೈತಲ್ಲ, ಅದು ದುಃಖದ ಸ್ವರೂಪವೇ. ಅದು ಚಂಚಲ ಆದ ಕೂಡಲೇ ಅವ ಚಾ ಎಲ್ಲಿ ಸಿಗ್ತತ್ರಿ, ಇಲ್ಲಿ ಹೋಟೆಲ್ ಐತೇನ್ರಿ ಅಂತ ಕೇಳ್ದ. ಅಲ್ಲಿ ಐತೆ ನೋಡಿ ಹೋಟೆಲ್. ಹೋಟೆಲ್ ನೋಡಿದ ಕೂಡಲೇ ಸ್ವಲ್ಪ ಅಗಯಾಡೋದು ಕಡಿಮೆ ಆಗ್ತರಿ. ಹಾಂ ಐತ್ಯಾ, ಒಂದು ಸ್ವಲ್ಪ ಅಗಯಾಡೋದು ಕಡಿಮೆ ಆಗ್ತದೆ. ಮುಂದೆ ಹೋಗಿ ಕೂತ ಚಾ ಕೊಡ್ರಿ ಅಂತ ಚೋಸಾಕತ್ತೀವಿ, ತಡಿ ಅಂದ್ರು. ಮತ್ತೆ ಅಗಯಾಡಕೈತವು. ಚಾ ತಂದು ಕೊಟ್ಟರು, ಕುಡ್ದ, ಆನಂದ ಆಯ್ತು. ಇದು ಅವೇನು ತಿಳ್ಕೊಂಡಾನ, ಚಾದಿಂದ ಆನಂದ ಆಯ್ತು ಅಂತ ತಿಳ್ಕೊಂಡಾನ. ಚಾದಿಂದ ಆನಂದ ಹಾಕಿದ್ರೆ ಚಾದ ಕಿಟ್ಲಿಗೆ ಆನಂದ ಆಗಬೇಕಾಯ್ತು. ಕಿಟ್ಲಿ ತುಂಬೈತಿಲ್ಲ, ಚಾದಿಂದನೇ ಆನಂದ ಹಾಕಿ ಕಿಟ್ಲಿಯಾಗ ತುಂಬೈತಿಲ್ರಿ ಚಾ. ಅದು ಕುಣಿದಾಡ್ಬೇಕಾಗಿತ್ತು ಆನಂದದಿಂದ. ಚಾದಿಂದ ಆನಂದ ಆಗಿಲ್ಲ, ನಿನ್ನ ಮನಸ್ಸು ಏನಾಗೈತಿ, ಚಾ ಸಿಕ್ಕಾಗ ತಟಸ್ಥ ಐತಿ, ಅಂತರ್ಮುಖ ಆಗೈತಿ. ಅಲ್ಲಿ ಆತ್ಮನ ಆನಂದವೇ ಭಾನ ಆಗಲಕ್ಕತಿ. ವಾಯ ಬಸ್ ಅಂತಿರ್ತಾವ ಗೊತ್ತತಿ, ಹಂಗೆ ನಿನ್ನ ಆತ್ಮವೇ ವಿಷಯದಲ್ಲ ದ್ವಾರ ಏನು ಮಾಡ್ತತಿ. ಯಾಕೆ? ಆತ್ಮನೇ ಬಿಟ್ಟು ಆನಂದ ಅನ್ನೋದು ಮತ್ತೆಲ್ಲಿ ಇಲ್ಲವೇ ಇಲ್ಲ. ಯೋ ವೈ ಭೂಮಾತ್ ತತ್ ಸುಖಂ ತದಮೃತಂ ನಾಲ್ಪೇ ಸುಖಮಸ್ತಿ. ಯಾವುದು ದೊಡ್ಡದಾಗಿರುವುದೋ ಅದುವೇ ಸುಖ ಸ್ವರೂಪವಿರುತ್ತದೆ. ವೇದದ ವಚನದ ದೊಡ್ಡದು ಯಾವುದು? ಈ ಮಠದಕ್ಕಿಂತ ಹುಬ್ಬಳ್ಳಿಕ್ಕಿಂತ, ಈ ಭೂಮಿಗಿಂತ, ಜಲಕ್ಕಿಂತ, ಅಗ್ನಿಗಿಂತ, ವಾಯುಗಿಂತ, ಆಕಾಶಕ್ಕಿಂತ, ಮಾಯಗಿಂತ ಬ್ರಹ್ಮ. ಅದು ಆನಂದ ಸ್ವರೂಪದ, ಅದೇ ನಿನ್ನಲ್ಲದ. ಹೌದಲ್ರಿ? ಅದೇನು ಅಮೇರಿಕಾದಾಗತ್ತೆ ತಿಳ್ಕೊಂಡ್ರೆ ಆತ್ಮನೇ ನೀನು ಇದ್ದೀಯ. ಪರಂತು ಏನಾಕತಿ, ವಿಷಯದಲ್ಲಿ ಆನಂದ ಇಲ್ಲ. ಭೌತಿಕ ಪದಾರ್ಥಗಳ ಇಚ್ಛೆ ಅಪೇಕ್ಷೆಯು ಉಂಟಾಗುವುದು. ಆವಾಗ ಆತನ ಬುದ್ಧಿ ಅಸ್ಥಿರವಾಗುವುದು. ಹೇಳುವರು, ಅದರಲ್ಲಿ ಸ್ಥಿರವಾದ ಬುದ್ಧಿಯಲ್ಲಿ ಆತ್ಮಸುಖದ ಆಭಾಸ ಪ್ರತಿಬಿಂಬ ತೋರ್ತಾ ಇದೆ. ಈಗ ಆತ್ಮನ ಆನಂದವೇ ವಿಷಯಗಳ ಮೂಲಕವಾಗಿ ತೋರ್ತದೆ. ಇಚ್ಛೆಗಳು ನಮ್ಮನ್ನು ಏನ್ರಿ, ಎಷ್ಟು ಇಚ್ಛೆಗಳದಾವತ್ತೀರಿ ನೀವು? ಎನ್ಕೇರಿ ಮಾಡೋಣ ಅವನು ಇಚ್ಛೆಗಳು, ಗಣಿಸಲಾರದ ಇಚ್ಛೆಗಳು. ಹುಟ್ಟುವಾಗ ಕೈಯೆಲ್ಲ ಬರೆದಿದ್ದ ಕರೆ ಒಳಗೆ ತುಂಬಿಕೊಂಡು ಬಂದಾನ ಇಚ್ಛೆಗಳನ್ನು. ಇಚ್ಛೆನ ಇದ್ದಿದ್ದಿಲ್ಲ ಅಂದರೆ ನಿನಗೆ ಜನ್ಮ ಬರ್ತಿದ್ದಿಲ್ಲೋ. ಹೌದತ್ತಿರೋ ಅಲ್ಲತ್ತಿರೋ? ಇಚ್ಛೆ ಹಿಂದೆ ಗುದ್ದಾಡ್ಯಾನ, ಆ ಇಚ್ಛೆ ಪೂರ್ಣ ಆಗಿಲ್ಲ, ಮತ್ತೆ ಹುಟ್ಟಿ ಬಂದ. ಈಗೂ ಗುದ್ದಾಡ್ತಾನ, ಈಗೂ ಇಚ್ಛೆ ಪೂರ್ಣ ಆಗಂಗಿಲ್ಲ, ಮತ್ತೆ ಹುಟ್ಟತಾನ, ಮತ್ತೆ ಸಾಯ್ತಾನ. ಅಂದ್ರೆ ಯಾವಾಗ ಇಚ್ಛಾ ಪೂರ್ಣ ಆಕತಿ? ಜ್ಞಾನಾಮೃತಶ್ಚ ತೃಪ್ತಶ್ಚ ಪ್ರತಿಕೃತ್ಯನೋ ಯೋಗಿನಃ. ಜ್ಞಾನಾಮೃತ ಸಿಕ್ಕಾಗ ಅದು ಇಚ್ಛಾ ಪೂರ್ಣ ಆಕೈತಿ. ಅಲ್ಲಿ ತನಕ ಪೂರ್ಣ ಆಗುವುದಿಲ್ಲ. ಅದಕ್ಕೆ ಅವರು ಹೇಳ್ತಾರೆ, ಆನಂದ ವಿಷಯದಲ್ಲಿ ಇಲ್ಲ. ಸೋತು ಮೋಹಿ ವ ಬಾಕ್ जो या मई संकार ही निजमती मई मती राख तो मೈ ತಾಕೋ ಉತ್ತರ ಕವು. ಒಂದು ವೇಳೆ ಅದರಲ್ಲಿ ಮೇಲೆ ಹೇಳಿದ ವಿಷಯಗಳಲ್ಲಿ ನಿನಗೆ ಸಂಶಯವು ಇದ್ದಿದ್ದರೆ ನೀನು ನನಗೆ ಕೇಳು, ನಾನು ಸಮಾಧಾನವನ್ನು
ಹೇಳುತ್ತೇನೆ. ಈಗ ನಾ ಉತ್ತರ ಕೊಟ್ಟಿನಿ ನಿನಗೆ. ವಿಷಯದ್ವಾರ ಆನಂದ ಏನು ಬರ್ತೈತಲ್ಲ, ಅದು ನಿನ್ನ ಆನಂದದ ಪ್ರತಿಬಿಂಬ. ಕರಡಿ ಒಳಗೆ ನಿಂತಿರ್ತೀರಲ್ಲ, ಕರಡಿ ಮುಂದೆ ಕರಡ್ಯಾಗ ಒಂದು ಮುಖ, ಕುತ್ತಿಗೆ ಮ್ಯಾಗ ಒಂದು ಮುಖ, ಹೌದಲ್ರಿ? ಮುಖ ಎರಡು ಅದಾವ, ಒಂದಾಯ್ತು. ಮುಖ ಎಷ್ಟು ಅದಾವ? ಮತ್ತು ಕರಡ್ಯಾಗ ಕಾಣಿಸತ್ಲ, ಅದ್ಯಾವುದು? ಇದುವೇ ಅದರಾಗ ಪ್ರತಿಫಲಿಸಿ ತೋರಾಕತೈತಿ ಹೊರತು ಅಲ್ಲೊಂದ ಇಲ್ಲೊಂದ ಎರಡು ಇಲ್ಲ. ನಿನ್ನ ಆನಂದವೇ ವಿಷಯಗಳಲ್ಲಿ ಪ್ರತಿಫಲಿಸಿ ತೋರ್ತೈತಿ ವಿನಃ ಏನ್ರಿ ವಿಷಯದಲ್ಲಿ ಆನಂದ ಇಲ್ಲಪ್ಪ. ನಿನಗೆ ಇದರೊಳಗೆ ಏನು ಸಂಶಯ ಇತ್ತಂದ್ರೆ ಕೇಳು. ಆ ತತ್ದೃಷ್ಟಿ ವಾಚ ಬೆಳೆದಿಲ್ಲವ ಕೇಳ್ತಾ ಇದ್ದ. ಬೋ ಭಗವಾನ್ ತುಮ ದೀನ ದಯಾಲ ಮೇಟೋ ಮಮ ಸಂಶಯ ತತ್ಕಾಲ ಯಾಮೇ ಕಚ್ಚುಕ್ ರಹಿ ಆಶಂಕಾ ಸೋ ಬಾಖೋ ಅಬ ಹೊಯ್ ನಿರ್ಭಂಕ. ಹೇ ಭಗವಂತ, ತಾವು ದೀನ ದಯಾಲು, ದುಃಖಿತರ ಮೇಲೆ ಕರುಣೆ ಉಳ್ಳವರು, ಕರುಣಾಶಾಲಿಗಳು. ಆದ್ದರಿಂದಲೇ ನನ್ನ ಸಂಶಯವನ್ನು ತತ್ಕ್ಷಣವೇ ನಿವಾರಿಸಿದಿರಿ. ಆದರೆ ಇದರಲ್ಲಿ ಸ್ವಲ್ಪ ಸಂಶಯ ಆಯಿತು. ಅದನ್ನು ನಾನು ತಮಗೆ ನಮ್ರಪೂರ್ವಕವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಏನದ? ಆತ ವಿಮುಖ ಬುದ್ಧಿಯ ಜ್ಞಾನಿ ತಾಕಿಯ ಸಬ ರೀತಿ ಬಖಾನಿ ಜ್ಞಾನಿ ಜನ ಕೋ ಕಹೋ ವಿಚಾರ ಕೋ ನ ತಮ್ ಸಮ ಅವ್ರ ಉದಾರ. ಹೇ ಭಗವಂತನೇ, ಟೀಕಾ ನೋಡ್ರಿ, ಟೀಕಾ. ಹೇ ಭಗವಂತನೇ, ತಾವು ಪೂರ್ವದಲ್ಲಿ ವಿಷಯಗಳ ಸಂಬಂಧದಿಂದ ತೋರುವ ಆತ್ಮಾನಂದದ ಯಾವ ರೀತಿಯನ್ನು ಹೇಳಿದರೋ ಅದು ಅಜ್ಞಾನಿ ಪುರುಷರ ವಿಷಯವಾಗಿ ಹೇಳಿರುವಿರಿ, ಜ್ಞಾನಿಗಳ ವಿಷಯವಾಗಿ ಹೇಳಿರುವುದಿಲ್ಲ. ಯಾಕೆಂದರೆ ಯಾರ ಬುದ್ಧಿಯು ಆತ್ಮದಿಂದ ವಿಮುಖವಾಗಿರುವುದೋ ಅಂಥವ್ರ ಹೆಸರನ್ನು ಹೇಳಿದ್ರಿ ನೀವು. ಆದರೆ ಅಜ್ಞಾನಿಗಳ ಬುದ್ಧಿಯು ಮಾತ್ರ ಆತ್ಮನಿಂದ ವಿಮುಖವಾಗಿರುತ್ತದೆ, ಜ್ಞಾನಿಗಳದ್ದಾಗಿರುವುದಿಲ್ಲ. ಆದ್ದರಿಂದ ತಾವು ಈಗ ಜ್ಞಾನಿಗಳ ವಿಚಾರವನ್ನು ಹೇಳ್ತಾರೆ. ಜ್ಞಾನಿಗಳಿಗೆ ವಿಷಯದ ಇಚ್ಛೆಯು ಮತ್ತು ಅದರ ಸಂಬಂಧದಿಂದ ಪೂರ್ವ ರೀತಿಯಂತೆ ಸುಖವು ತೋರುತ್ತದೆಯೋ ಅಥವಾ ಇಲ್ಲವೋ ಈ ವಿಷಯವನ್ನು ತಾವು ಹೇಳಬೇಕು. ಬರೋಬ್ಬರಿ ಅನ್ನಿಸ್ತೈತಿಲ್ಲ? ಆತ್ಮಮುಖ ಬುದ್ಧಿ ಅಜ್ಞಾನಿಗಳಿಗಿರ್ತೈತಿ, ಅವ್ರದ್ದು ಹೇಳಿದ್ರಿ ನೀವು. ಜ್ಞಾನಿಗಳದು ಆತ್ಮಮುಖ ಬುದ್ಧಿ ಇಲ್ಲ, ಆತ್ಮಕಾರ ವೃತ್ತಿಯೊಳಗಿರ್ತಾರೆ. ಅವ್ರಿಗೆ ವಿಷಯದ ಇಚ್ಛೆ ಆಕತ್ತೋ ಇಲ್ಲೋ. ಅಜ್ಞಾನಿಗಳಿಗೆ ಮಾತ್ರ ಅವರು ಬಹಿರ್ಮುಖ ಇರ್ತವೆ ಮನಸ್ಸು, ಅವ್ರಿಗೇನು ವಿಷಯದ ಇಚ್ಛೆ ಆಗದು ಸ್ವಾಭಾವಿಕ. ಜ್ಞಾನಿಗಳಿಗೆ ವಿಷಯದ ಇಚ್ಛೆ ಆಕತ್ತೋ ಇಲ್ಲೋ, ಆ ವಿಷಯದ ಸಂಬಂಧದಿಂದ ಅವರಿಗೂ ಅಜ್ಞಾನಿಗಳಂತೆ ಆನಂದದ ಭಾವ ಆಗ್ತತೋ ಅಥವಾ ಇಲ್ಲೋ. ನೋಡ್ರಿ ಎಷ್ಟು ಚಂದ ಅದ. ಸಹಜನ ಇದು ಪ್ರಶ್ನೆ. ಯಾಕಂದ್ರೆ ಜ್ಞಾನಿಗಳಾದರೂ ಕೂಡ ಅವರು ಊಟ ಮಾಡೋದು ಹೌದಲ್ರಿ, ನಮಂಗನ ಇರ್ತಾರೆ. ಮತ್ತು ಅವ್ರಿಗೂ ಊಟದ ಕಡೆ ಅಪೇಕ್ಷೆದು ಆಗಬೇಕಲ್ಲ, ಅವ್ರಿಗೂ ಕೂಡ ಆಕತ್ತೋ ಇಲ್ಲೋ, ಇಚ್ಛೆ ಆಕತ್ತೋ ಇಲ್ಲೋ. ಮತ್ತು ನಮಗೆ ಅಜ್ಞಾನಿಗಳಿಗೆ ಆ ವಿಷಯದ ಸಂಬಂಧದಿಂದ ಆನಂದದ ಭಾವನ ಆದಂಗೆ ಅವ್ರಿಗೂ ಅದು ಭಾವನ ಆಕತ್ತೋ ಏನು ಇಲ್ಲೋ. ಉತ್ತರ ವಿಮುಖ ಆತ್ಮವಿಮುಖ ಎರಡು ಪ್ರಕಾರವಾಗಿರುತ್ತದೆ. ವಿಷಯಾನಂದವು ಸ್ವರೂಪಾನಂದಕ್ಕಿಂತಲೂ ಬೇರೆ ಇಲ್ಲ. ತಮ್ಮ ಆತ್ಮವಿಮುಖ ವಿಮುಖತೆ ಎರಡು ಪ್ರಕಾರದ. ಆತ್ಮವಿಮುಖತೆ ಎರಡು ಪ್ರಕಾರ. ಅಜ್ಞಾನಿಗಳಿಗೂ ಆತ್ಮವಿಮುಖತೆ ಐತಿ, ಜ್ಞಾನಿಗಳಿಗೂ ವ್ಯವಹಾರ ಕಾಲದಲ್ಲಿ
ಜ್ಞಾನಿಗಳಿಗೂ ವ್ಯವಹಾರ ಕಾಲದಲ್ಲಿ ಏನು ಅವ್ರಿಗೂ ಆತ್ಮವಿಮುಖತೆ ಆಗ್ತದೆ. ಅದು ಹೇಳ್ತಾರೆ, ಸುನಹೋ ಶಿಷ್ಯೈಕಪಾತ ಮಮ ಸಾವಧಾನ ಮನಕಾನ್ ಪೈ ದ್ವಿವಿಧ ಆತ್ಮ ವಿಮುಖ ಅಜ್ಞಾನಿರು ಸುಜಾನ. ಏ ತಮ್ಮ, ನನ್ನ ಮಾತನ್ನು ಕೇಳು. ಹೆಂಗೆ ಕೇಳು? ಮನಸ್ಸನ್ನು ಕಿವಿಯಾಗಿಟ್ಟು ಕೇಳು. ಯಾಕಂದ್ರೆ ಮನಸ್ಸನ್ನು ಮನೆಯಾಗಿಟ್ಟು ಕೇಳೋರು ಇರ್ತಾರೆ. ಅದಕ್ಕೆ ಮನಸ್ಸನ್ನು ಕಿವಿಯಾಗಿಟ್ಟು ಕೇಳು ಏನ್ರಿ. ಆತ್ಮವಿಮುಖತೆ ಎರಡು ಪ್ರಕಾರದ. ಜ್ಞಾನಿಗಳಿಗೂ ಆತ್ಮವಿಮುಖತೆ ಆಕತಿ, ಅಜ್ಞಾನಿಗಳಿಗೂ ಆತ್ಮವಿಮುಖತೆ ಆಗ್ತದೆ. पै विस्मृत व्यवहार में कब हुक ज्ञानी संत अज्ञानी मुख ही रहे यह तो ज्ञान सिद्धांत. ತಮ್ಮ, ಜ್ಞಾನಿಗಳು ಕೂಡ ವ್ಯವಹಾರ ಕಾಲದಲ್ಲಿ ಆತ್ಮವಿಮುಖತೆ ಆಗ್ತದೆ, ಮರೆತಿರ್ತಾರೆ ಅವರು. ಅಜ್ಞಾನಿ ಆತ್ಮಸ್ವರೂಪವನ್ನು ಅರಿಯದೇ ಇದ್ದವರು ಸದಾ ಆತ್ಮವಿಮುಖರೇ ಇರ್ತಾರೆ. ಅಂತೂ ಆತ್ಮವಿಮುಖತೆ ಎರಡು ಪ್ರಕಾರ ಇತ್ತು. ಜ್ಞಾನಿದು ಆತ್ಮವಿಮುಖತೆ ವ್ಯವಹಾರದಲ್ಲಿ ಆಗ್ತದೆ, ಅಜ್ಞಾನಿದು ಸದಾ ಆತ್ಮವಿಮುಖತೆ ಆಗ್ತದೆ. ಹೇ ಶಿಷ್ಯ, ನೀನು ನಿನ್ನ ಮನಸ್ಸನ್ನು ಮತ್ತು ಕಿವಿಗಳನ್ನು ಎಚ್ಚರವಾಗಿಟ್ಟುಕೊಂಡು ಶ್ರವಣ ಮಾಡುವಂಥವನಾಗು. ಭಾಳ ಹುಷಾರಂತ ಹೇಳಬೇಕಾಗಿತ್ತಂದ್ರೆ ಸೂಕ್ಷ್ಮವಾದ ವಿಷಯವನ್ನು ಹೇಳಾಕತ್ಯಾರಂತ ತಿಳ್ಕೋಬೇಕು. ಹೋಗೋ ಮುಂದೆ ಹೇಳ್ತಾರಲ್ಲ, ಬಸ್ನಾಗ ಕೂತಿರ್ತಾರೆ, ಅದು ಹೇಳ್ತಾರೆ ಇದು ಹೇಳ್ತಾರೆ, ಕಡೆಗೆ ಅದನ್ನು ಮರಿಬೇಡ, ಅದನ್ನು ಮಡಿಬೇಡ ಅಂತಾರಲ್ಲ, ಹಂಗೆ ಕಿವಿಯಾಗಿಟ್ಟು ಒಂದು ಕೇಳ್ತಮ್ಮ. ಪೂರ್ವದಲ್ಲಿ ನಾವು ಯಾವ ಆತ್ಮವಿಮುಖತೆಯನ್ನು ಹೇಳಿರುವೆವೋ ಆ ಆತ್ಮವಿಮುಖತೆ ಕೇವಲ ಅಜ್ಞಾನಿಗಳಿಗಷ್ಟೇ ಇರುವುದಿಲ್ಲ. ಮತ್ತೇನೆಂದರೆ ಆತ್ಮಜ್ಞಾನಿಯ ಬುದ್ಧಿಯಾದರೂ ಕೂಡ ಯಾವಾಗ ಜಗತ್ತಿನ ವ್ಯವಹಾರದಲ್ಲಿ ಬರುವುದೋ ಆಗ ಅವನು ತತ್ವವನ್ನು ಮರೆತು ಬಿಡುತ್ತಾನೆ. ಆ ಕಾಲದಲ್ಲಿ ಜ್ಞಾನಿಯಾದರೂ ಕೂಡ ಆತ್ಮವಿಮುಖವುಳ್ಳವನೇ ಆಗುತ್ತಾನೆ. ಮತ್ತು ಜ್ಞಾನಿಯ ಬುದ್ಧಿಯು ಒಂದು ವೇಳೆ ಯಾವಾಗಲೂ ಆತ್ಮಾಕಾರವೇ ಇರುತ್ತಿದ್ದರೆ ಭೋಜನ ಮೊದಲಾದ ವ್ಯವಹಾರಗಳಾಗುವುದಿಲ್ಲ. ಆದ್ದರಿಂದ ಆತ್ಮವಿಮುಖ ಬುದ್ಧಿಯು ಅವರಿಬ್ಬರಿಗೂ ಸಂಭವಿಸುತ್ತದೆ. ಆತ್ಮವಿಮುಖತೆ ಬುದ್ಧಿ ಇಬ್ಬರಿಗೂ ಸಂಭವಿಸ್ತದೆ. ತತ್ವಜ್ಞಾನಿಗಳು ಕೂಡ ವ್ಯವಹಾರಕದಲ್ಲಿ ತತ್ವವನ್ನು ಮರೀತಾ ಇದ್ದಾರೆ. ಅಲ್ಲಿ ಒಂದು ಟಿಪ್ಪಣಿ ಇದೆ, 151. ಓದಪ್ಪ ಯಾರೇ ಟಿಪ್ಪಣಿ. 151 ಟಿಪ್ಪಣಿ. ಬಹುಶಃ ಪುಸ್ತಕದಾಗಿಲ್ಲ ನೀವು. ಜಾಗೃತಾಕಾರ ವೃತ್ತಿ ಯಾವಾಗ ಆಕತಿ, ಆವಾಗ ಸ್ವಪ್ನಾಕಾರ ವೃತ್ತಿ ಇರಂಗಿಲ್ಲ. ಸ್ವಪ್ನಾಕಾರ ವೃತ್ತಿ ಇದ್ದಾಗ ಜಾಗೃತಾಕಾರ ವೃತ್ತಿ ಇರಂಗಿಲ್ಲ. ಜಾಗೃತಾಕಾರ ವೃತ್ತಿ ವ್ಯಾವಹಾರಿಕದ, ಸ್ವಪ್ನಾಕಾರ ವೃತ್ತಿ ಪ್ರಾತಿಭಾಷಿಕದ. ಜಾಗೃತ ಹೌದಲ್ರಿ, ಜಾಗೃತಾಕಾರ ವೃತ್ತಿಯೊಳಗೆ ವ್ಯವಹಾರ ಪದಾರ್ಥಗಳ ವಿಷಯ ಮಾಡ್ತೈತೆ. ಅದು ಯಾವುದು? ಜಾಗೃತಾಕಾರ ವೃತ್ತಿ
ವ್ಯಾವಹಾರಿಕ ಪದಾರ್ಥಗಳನ್ನು ವಿಷಯ ಮಾಡ್ತದೆ. ಸ್ವಪ್ನಾಕಾರ ವೃತ್ತಿ ಪ್ರಾತಿಭಾಷಿಕ ವಿಷಯಗಳನ್ನು ವಿಷಯ ಮಾಡ್ತದೆ, ಪ್ರಾತಿಭಾಷಿಕ ಪದಾರ್ಥಗಳನ್ನು ವಿಷಯ ಮಾಡ್ತದೆ. ಅಂದ್ರೇನು? ಎರಡೂ ಏಕಕಾಲದಲ್ಲಿ ಇರಂಗಿಲ್ಲ ಅಂತ ಅರ್ಥದ. ವ್ಯವಹಾರ ಕಾಲದಲ್ಲಿ ಸ್ವಪ್ನಾಕಾರ ಇರಂಗಿಲ್ಲ, ಸ್ವಪ್ನಾಕಾರದಲ್ಲಿ ವ್ಯವಹಾರ ಕಾಲ ಇರಂಗಿಲ್ಲ. ಆ ರೀತಿಯಾಗಿ ಒಂದೇ ಅಂತಕ್ಕಂದಲ್ಲಿ ಒಂದೇ ಕಾಲದಲ್ಲಿ ಭಿನ್ನ ವಿಷಯವುಳ್ಳ ಸಾಮಾನ್ಯ ವಿಶೇಷ ರೂಪದ ಎರಡು ವೃತ್ತಿಗಳಾಗುತ್ತವೆ. ಒಂದೇ ಅಂತಃಕರಣದಲ್ಲಿ ಒಂದೇ ಕಾಲದಲ್ಲಿ ಭಿನ್ನ ವಿಷಯಕವಾಕಾರವುಳ್ಳ ಸಾಮಾನ್ಯ ವಿಶೇಷ. ಈ ವೃತ್ತಿಯೊಳಗೆ ಏನು ಮಾಡಿದ್ರು ಗೊತ್ತೈತೆ ನೀವು? ಒಂದು ಸಾಮಾನ್ಯ ಮಾಡಿದರು, ಒಂದು ವಿಶೇಷ ಮಾಡಿದರು. ಸಾಮಾನ್ಯ ವೃತ್ತಿ, ವಿಶೇಷ ವೃತ್ತಿ. ಈ ಹೆಣ್ಮಕ್ಕಳು ತಲೆ ಮೇಲೆ ಕೊಡ ಹೊರ್ತಿದ್ರು ಆವಾಗ. ಈಗೇನಿಲ್ಲ, ಈಗ ಮನ್ಯಾಗ ನೀರು ಬಂದಿರ್ತಾವೆ. ಅದಕ್ಕಾಗಿ ದವಾಖಾನೆ ಹೆಚ್ಚಾಗ್ಯಾವ. ನೀರು ಕೊಡ ತಲೆ ಮೇಲೆ ಇಟ್ಕೊಂಡು ಬರ್ತಿದ್ರಲ್ಲ, ಅವ್ರು ತವ್ರ ಮನೆ ಸುದ್ದಿ ಮಾತಾಡ್ಕೊತ ಬರ್ತಿದ್ರು. ತಲೆ ಮೇಲೆ ಕೊಡ ಹಿಡಿದ್ರಂಗಿಲ್ಲ ರೀ. ನಿಮಗೆ ಸಾಧ್ಯದ? ನಾವು ಪಾದಯಾತ್ರೆಗೆ ಹೋಗ್ತೀವಿ ಮಾಲಿಕಪುರದಿಂದ ಹುಬ್ಬಳ್ಳಿ ತನಕ. ನೂರಾರು ಹೆಣ್ಮಕ್ಳು ತಲೆ ಮೇಲೆ ಬಾಟ್ಲಿ ಇಟ್ಕೊಂಡು ತುಂಬ ಎಲ್ಲಿಸ್ಕೊತ ಹೋಗ್ತಿರ್ತಾರೆ, ಮಾತಾಡ್ತಿರ್ತಾರೆ. ನಾ ಗಂಡಸನ್ನು ಕೇಳಿ, ಹಂಗೆ ಆಕತ್ತೆ ನಿನಗೆ? ಅಯ್ಯೋ ಆಗೋದಿಲ್ರಿ ಪಾದಕ. ಈಗ ಅವ್ರ ವೃತ್ತಿ ಕೊಡದ ಮ್ಯಾಗ ಐತೋ ಏನು ತವ್ರ ಮನ್ಯಾಗ ಐತೋ ಹೇಳ್ರಲ್ಲ. ಈಗ ಅವ್ರ ವೃತ್ತಿ ಎಲ್ಲಿ ಅದ? ನಿಜಗುಂಡ್ರು ಹೇಳ್ಯಾರ ಅದನ್ನು. ತುಂಬ ಮರೆಯದ ನಟಿಯಂತೆ ಆಕಿ ನಾಟಕ ಮಾಡ್ತಾಳೆ, ಕೈ ಅದು ಮಾಡ್ತಾಳೆ ನಟಿ. ಭಾವಪೂರ್ವವಾಗಿ ಹಾಡ್ತಾ ಇದ್ದಾಳೆ, ಕೈ ಮಾಡ್ತಾಳೆ. ಅದು ತಲೆ ಮ್ಯಾಗಿನ ಕೊಡ ಬೀಳಂಗಿಲ್ಲ. ಆವ ಕೃತ್ಯದೋಳು ಇರ್ತಿದ್ದರು ಶಿವಯೋಗಿ, ಭಾವದೋಳು ಬ್ರಹ್ಮವನು ಬೆಡದಿಯಾನು. ಅಲ್ಲಿ ಹೇಳಿದ್ದಾರೆ ಇದನ್ನು, ಹೌದಲ್ರಿ? ಹಂಗೆ ಅಲ್ಲೇನಾಗೈತಿ? ಒಂದು ಸಾಮಾನ್ಯ ವೃತ್ತಿ ಐತಿ, ಒಂದು ವಿಶೇಷ ವೃತ್ತಿ ಐತಿ. ಸಾಮಾನ್ಯ ವೃತ್ತಿ ಕೊಡದ ಮ್ಯಾಗದ, ವಿಶೇಷ ವೃತ್ತಿ ಎರಡು ವೃತ್ತಿ ಇರುವುದರಿಂದ ಎರಡು ಕೆಲಸ ನಡೀತಾವೆ. ಆವ ಕೃತ್ಯದೊಳು ಇರುತ್ತಿದ್ದರು ಶಿವಯೋಗಿ, ಭಾವದೊಳು ಬ್ರಹ್ಮವನ್ನು ಬಿಡದಿಹನು. ಅವನು ಅದ್ರಾಗ ಅದಾನು. ಉಪ್ಪಿನಕಾಯಿ ಹಾಕ್ತೀರಿ ಅಲ್ಲ, ಮಾವಿನಕಾಯಿ. ಆ ಮಾವಿನಕಾಯಿ ಉಪ್ಪಿನಕಾಯಿ ಏನು ಮಾಡ್ತೈತೆ ಅಂತಾರೆ? ಉಪ್ಪನ್ನು ತನ್ನೊಳಗೆ ಹೀರ್ಕೋತೈತಿ. ಅಜ್ಞಾನಿಗಳು ಸಂಸಾರದಾಗಿದ್ದ ಆ ಸಂಸಾರ ಧರ್ಮಗಳನ್ನ ಹಿಡ್ಕೋತಾರೆ, ಮನುಷ್ಯನಾಗ ಹಿಡ್ಕೋತಾರೆ. ಆದರೆ ಜ್ಞಾನಿಗಳು ಕಂಬಾರ ಹುಳ ಕೆಸರಾಗ ಇದ್ದರೂ ಕೂಡ ಕೆಸರನ್ನು ಹಚ್ಕೊಳ್ಳೋದಿಲ್ಲಪ್ಪ. ಆ ವಕೃತ್ಯದವಳು ಇರುತ್ತಿದ್ದರು ಶಿವಯೋಗಿ, ಭಾವದವಳು ಬ್ರಹ್ಮನು ಬೆಡದಿಹನು. ಒಂದು ನಿಶ್ಚಯ ಅನ್ನೋದೊಂದು ಇರ್ತೈತಿ ಅಲ್ಲಿ ಬುದ್ಧಿಯೊಳಗೆ. ಹಾನ್ರಿ, ನೀವು ಕಿರಾಣಿ ಅಂಗಡಿಯವ್ರು ನೋಡ್ರಿ, ಇಲ್ಲಿ ಮಾತಾಡ್ತಿರ್ತಾರೆ, ದಾರಿ ಹೇಳ್ತಿರ್ತಾರೆ, ಅಲ್ಲಿ ತೂಕ ನೋಡ್ತಿರ್ತಾರೆ, ಹೌದಲ್ಲ? ಇಷ್ಟೆಲ್ಲ ಈ ಕೆಲಸ ಮಾಡ್ತಾರಲ್ಲ, ಅವ್ರ ಬುದ್ಧಿ ಆ ಕಡೆದ. ಏನು ಕಿವಿ ಆಗದನು, ಏನು ಎನಸುದ್ರಾಗದನು, ಅವ್ನು ದಾರಿನಿ ಹೇಳ್ತಾನಲ್ಲಿ, ಇಲ್ಲಿ ತೂಕ ನೋಡ್ತಾನೋ. ಅದು ಇವೆಲ್ಲ ಸಾಮಾನ್ಯ ವಿಶೇಷ ಭಾವಗಳು. ವಿರುದ್ಧ ಇಲ್ಲ, ವಿರುದ್ಧ ಇಲ್ಲ. ಜಾಗ್ರ ಸ್ವಪ್ನ ವಿರುದ್ಧದವು. ಸಾಮಾನ್ಯ ವಿಶೇಷವಾಗಿ ವಿರುದ್ಧ ಇಲ್ಲ. ಅದಕ್ಕೆ ಜಾಗೃತಿ ಇದ್ದಾಗ ಸ್ವಪ್ನ ಆಕಾರ ಇರೋಂಗಿಲ್ಲ, ಸ್ವಪ್ನ ಆಕಾರ ಇದ್ದಾಗ ಜಾಗೃತ ಆಕಾರ ಇರೋಂಗಿಲ್ಲ. ಈ ರೀತಿಯಿಂದ ತಮ್ಮ ಅವ್ರಿಗಾದರೂ ಕೂಡ ವ್ಯವಹಾರ ಕಾಲದಲ್ಲಿ ಏನಕತಿ ಅಂತ ಕೇಳಿದರೆ ಮರವಿ ಆಗ್ತದೆ. ತಥಾಪಿ ಟಿಪ್ಪಣಿನ ಮತ್ತು ಓದು. ಎರಡು ವಿಶೇಷ ವೃತ್ತಿಗಳಾಗುವುದಿಲ್ಲ. ಹೇಗೆಂದರೆ
ಜ್ಞಾನಿಯ ಬುದ್ಧಿಯಾದರೂ ಕೂಡ ವ್ಯವಹಾರದಲ್ಲಿ ವಿಶೇಷವಾಗಿ ಮಗ್ನವಾಗುತ್ತದೆ. ಆಗ ಅವನಿಗೆ ಆತ್ಮಸ್ವರೂಪದ ಮರೆವು ಆಗುತ್ತದೆ. ಪುನಃ ಯಾವಾಗ ವ್ಯವಹಾರದಿಂದ ವಿಶ್ರಾಂತಿಯನ್ನು ಹೊಂದುವನೋ ಆವಾಗ ಅವನ ಸ್ವರೂಪವು ಇದ್ದಕ್ಕಿದ್ದಂತೆ ಸ್ಮರಣವಾಗುತ್ತದೆ. ಇದೇ ಕಾರಣದಿಂದಲೇ ಭಗವಾನ್ ಭಾಷ್ಯಕಾರರು ಶಾರೀರಿಕ ಶಾಸ್ತ್ರದ ಪ್ರಥಮ ಅಧ್ಯಾಯದಲ್ಲಿರುವ ಪ್ರಥಮ ಪಾದದಲ್ಲಿ ಹೀಗೆ ಹೇಳಿದ್ದಾರೆ: ವ್ಯವಹಾರ ಕಾಲದಲ್ಲಿ ಜ್ಞಾನಿಯೂ ಕೂಡ ಪ್ರಭು ಅಂದರೆ ಅವಿವೇಕಿಯಾದ ಜನರಂತೆ ವ್ಯವಹಾರವನ್ನು ಮಾಡುತ್ತಾನೆ. ಆದ್ದರಿಂದಲೇ ಮೇಲೆ ಹೇಳಲ್ಪಟ್ಟ ಯಾವ ಅರ್ಥವಿರುವುದೋ ಅದು ಅನ್ವಯಿಸುತ್ತದೆ. ಕರ್ಮಿಗಳು ಕರ್ಮಗಳಂತಿರ್ಪ, ಕರ್ಮರಹಿತರೊಳಗೆ ಅವ್ರಂತಿರ್ಪ, ಮೋಹಿತರೊಳಗೆ ಮೋಹಿತರಂತಿರ್ಪ, ಮೋಹರಹಿತರೊಳಗೆ ಅವರಂತಿರ್ಪ, ಜೀವನ್ಮುಕ್ತರು ಅವರಿಗೆ ಅವರಂತೆ, ಭಾವಿಸುತ್ತಿಹ ಉಪಹಿತ ಮನಿಯಂತೆ. ಉಪಹಿತ ಮನಿಯಂತೆ. ಉಪಹಿತ ಮನಿ ಅಂದ್ರೆ ಕನ್ನಡಿ. ಕರಡಿ ಮುಂದೆ ಕೆಂಪನವನಿತ್ತ ಕೆಂಪು ಆಕತಿ, ಕಾರ ಅವನಿತ್ತರ ಕರ ಆಕತಿ. ಕರಡಿ ಮಾತ್ರ ಕೆಂಪಗೂ ಇಲ್ಲ, ಕರಗೂ ಇಲ್ಲ. ಹಂಗೆ ಜ್ಞಾನಿಗೆ ಕನ್ನಡಿ ಉದಾಹರಣೆ ಕೊಡ್ತಾರೆ. ಅವನ ಮನಸ್ಸು ಸ್ವಚ್ಛದ. ವ್ಯವಹಾರ ಕಾಲದೊಳಗೆ ಏನು ಮರವಿ ತತ್ವಜ್ಞಾನ ಮರವಿ ಆಗಿರ್ತದೆ. ಪರಂತು ಪುನಃ ವ್ಯವಹಾರ ಮುಗಿದ ಬಳಿಕ ಏನಾಗ್ತದೆ? ನಾನು ಇಷ್ಟು ಲೆಕ್ಕ ಇಟ್ಟೀನಿ, ಇಷ್ಟು ದುಡ್ಡದ ನನ್ನ ಹಂತೇಕ ಅಂತ ಹ್ಯಾಂಗೆ ನೆನಪಾಕೈತು. ಹಾಗೆ ಈ ವ್ಯವಹಾರ ಕಾಲದಲ್ಲಿ ಹಿಂಗೆ ಆಗ್ತದೆ. ಯಾವಾಗ ವ್ಯವಹಾರ ವಿಶ್ರಾಂತಿಯನ್ನು ಹೊಂದಿದನೋ ಆವಾಗ ಅವನ ಸ್ವರೂಪವು ಇದ್ದಕ್ಕಿದ್ದಂತೆ ಸ್ಮರಣವಾಗುತ್ತದೆ. ಇದೇ ಕಾರಣದ ಭಗವಾನ್ ಭಾಷ್ಯಕಾರರು ಭಾಷ್ಯದ ಪ್ರಥಮ ಅಧ್ಯಾಯದಲ್ಲಿ ಪ್ರಥಮ ಪಾದದಲ್ಲಿ ಹೀಗೆ ಹೇಳಿದ್ದಾರೆ. ಪಾದದಲ್ಲಿ ವ್ಯವಹಾರ ಕಾಲದಲ್ಲಿ ಜ್ಞಾನಿಯೂ ಕೂಡ ಪಶು ಅಂದರೆ ಅವಿವೇಕಿ ಜನದಂತೆ ವ್ಯವಹಾರವನ್ನು ಮಾಡುತ್ತಾನೆ. ಅದರ ಮೇಲೆ ಹೇಳಲ್ಪಟ್ಟ ಅರ್ಥ ಇರುವುದೋ ಅದು ಸಂಭವಿಸುತ್ತದೆ. ಆತ್ಮವಿಮುಖ ಬುದ್ಧಿ ಎರಡು ಪ್ರಕಾರ ಇರ್ತದೆ. ಅದ್ರ ಮೇಲೆ ಇದೆಲ್ಲ ನಡೆದದ. ಜ್ಞಾನಿಗೂ ಆತ್ಮವಿಮುಖ ಬುದ್ಧಿ ಆಗ್ತದೆ ವ್ಯವಹಾರ ಕಾಲದಲ್ಲಿ. ಆದರೂ ಕೂಡ ಜನಕ ಮಹಾರಾಜನ ಭೆಟ್ಟಿಗೆ ಶುಕ ಮಹರ್ಷಿ ಹೋದನು. ಜನಕ ಮಹಾರಾಜ ಜ್ಞಾನಿ. ಅವ ಸಿಂಹಾಸನ ಮೇಲೆ ಕುಂತಾನ. ನೃತ್ಯ ಸಂಗೀತ ನಡೆದದ. ಶುಕ ಪಕ್ಕ ವಿರಕ್ತ ಮನುಷ್ಯ ಅವ ಏನ್ರಿ. ಇವ ವ್ಯವಹಾರದೊಳಗೆ ಇದ್ದವ. ರಾಜಕೀಯ ಆಡ್ಯಾನ್ರಿ ಅಲ್ರಿ. ರಾಜಕೀಯ ಆಡ್ಯಾನ. ಅವಾಗ ಸಂಶಯ ಬತ್ತು ಶುಕನಿಗೆ. ಇಷ್ಟು ವಿಲಾಸದಾಗದಾನ ಇವನಂತಕ್ಕೆ ನಮ್ಮ ಅಪ್ಪ ಕಳಿಸ್ಯಾನಲ್ಲ, ನಮ್ಮ ಅಪ್ಪ ಹುಚ್ಚು ನಾ ಹುಚ್ಚು ಅಂತ ಅವನು. ಅವರಪ್ಪ ಕಳಿಸಿದ್ದವ, ನೀನಟ್ಟು ಹೆಚ್ಚಿಗೆ ಜನಕ ರಾಜ ಅಂತಕ್ಕೆ ಹೋಗಿ ಅಭ್ಯಾಸ ಮಾಡ್ಕೊಂಡು ಬಾಪ ಅಂತ ಕಳಿಸಿದ್ದ. ಅವನು ನೋಡಿ ಹುಚ್ಚು ಹಿಡಿತವಂಗೆ, ಏನಿದು. ಆ ಬಳಿಕ ಅವನು ಕರೆದೊಳಗೆ ಜನಕ ಗೊತ್ತಾಗಿತ್ತು ಅವಂಗೆ. ಇವ ನಾನು ವಿಲಾಸದೊಳಗದನ ಅನ್ನೋದನ್ನು ತಿಳ್ಕೊಂಡಾನಂತೇಳಿ ಪ್ರಸಾದಕ್ಕೆ ಹೋಗೋಣ ನೋಡ್ರಿ. ಅದು ನೋಡ್ರಿ, ಎರಡು ಮನೆ ಹಾಕಿದ್ದು. ಒಂದು ಮನೆ ಮ್ಯಾಗ ಖಡ್ಗ ಜೋತ್ ಬಿದ್ದಿತ್ತು. ಒಂದು ಮನೆ ಮ್ಯಾಗ ಇದ್ದಿದ್ದಿಲ್ಲ. ಆ ಖಡ್ಗ ಜೋತ್ ಬಿದ್ದದ್ದು ಮನೆ ಮ್ಯಾಗ ಇವನು ಕೊಂಡಿಸಿದ್ರು. ಅವನು ನೋಡಿದ, ಯಾವಾಗ ತಲೆ ಮ್ಯಾಗ ಬೀಳ್ತಿತ್ತು, ಇಬ್ಬಾಗತ್ತೈತು. ನೀಡಿದ್ರು. ಉಣ್ಣಾಕ ಹಚ್ಚಾರ ಇಬ್ಬರು. ಉಣ್ಣಾಕ ಹಚ್ಚಿದ್ರು ಕೂಡ ಅದ್ರ ಕಡೆ ಲಕ್ಷದ. ಊಟ ಆದ ಬಳಿಕ ಜನಕ್ಕೆ ಕೇಳ, ಹೆಂಗೈತಿ ಅಡಿಗೆ ಬರ್ಬರಿ. ನನಗೆ ಗೊತ್ತಾಯಿಲ್ಲ ಅಂದವ. ಬರೀ ಉಂಡದೆ ಎಲ್ಲ ಉಂಡೀನಿ, ಮತ್ತು ನಿನಗೆ ಯಾಕೆ ಗೊತ್ತಾಗಲಿಲ್ಲ? ಅಲ್ಲಿ ಮ್ಯಾಲ ಖಡ್ಗ ಚೋತ್ ಬೀಳ್ತಲ್ರಿ, ಎಲ್ಲಿ ತಲೆ ಮ್ಯಾಗ ಬಿದ್ದಿದ್ದತ್ ನನ್ನ ಬುದ್ಧಿ ಅಲ್ಲಿತ್ತು ಅಂದವ. ಇದು ಇಲ್ಲೇನು ಟ್ರಾಫಿಕ್ ಜಾಮ್ ಇರಂಗಿಲ್ಲಲ್ಲ ಇದು ಅಲ್ರಿ. ಹಂಗೆ ಊಟ ನಡೆದದ, ಮನಸ್ಸು ಊಟನಾಗಿಲ್ಲ.
ಅಲ್ರಿ. ಹಾಗೆ ಆವ ಕೃತ್ಯದೋಳು ಇರುತ್ತಿದ್ದರು ಶಿವಯೋಗಿ, ಭಾವದೋಳು ಬ್ರಹ್ಮವನ್ನು ಬೆಳೆದೆನು ಅಂತ ಹೇಳಿದಾನಲ್ಲ. ಈ ಅಜ್ಞಾನಿಯ ಬುದ್ಧಿಯು ಮಾತ್ರ ಯಾವಾಗಲೂ ಆತ್ಮಯುಖವಾಗಿಯೇ ಇರುತ್ತದೆ. ಆದರೆ ಜ್ಞಾನಿಯ ಬುದ್ಧಿಯು ಆತ್ಮುಖವಾದ ಸಮಯದಲ್ಲಿ ಜ್ಞಾನಿಗಾದರೂ ಇಚ್ಛೆ ಆಗುತ್ತದೆ ಮತ್ತು ವಿಷಯಗಳ ಸಂಬಂಧದಿಂದ ಆತ್ಮಸ್ವರೂಪ ಆನಂದವು ತೋರುವುದರಲ್ಲಿ ಅಜ್ಞಾನಿಯಗಳ ಸಮಾನವಾಗಿಯೇ ಇರುತ್ತದೆ. ಆದರೆ ಇಷ್ಟು ಮಾತ್ರ ಭೇದ ಇರುತ್ತದೆ. ಏನು ಭೇದದ? ಅವರಿಗೂ ವ್ಯವಹಾರ ಕಾಲದಲ್ಲಿ ಮರು ಆಕತಿ. ಅದು ಭೇದ ಏನದ? ವಿಷಯಗಳ ಸಂಬಂಧದಿಂದ ಯಾವ ಆನಂದ ಉಂಟಾಗುತ್ತದೆಯೋ ಅದರ ಸ್ವರೂಪವನ್ನು ಜ್ಞಾನಿಯು ತಿಳಿದಿರುತ್ತಾನೆ. ಏನೆಂದರೆ, ಯಾವ ಈ ಆನಂದವಿರೋದೋ ಅದು ನನ್ನ ಸ್ವರೂಪಕ್ಕಿಂತಲೂ ಬೇರೆಯಾಗಿ ಇರುವುದಿಲ್ಲ. ಮತ್ತೇನೆಂದರೆ ಅದರದೇ ಪ್ರತಿಬಿಂಬವಿರುತ್ತದೆ. ಅಲ್ರಿ, ವಿಷಯದ್ವಾರ ಏನು ಆನಂದ ಬರ್ತೈತಲ್ಲ ಅದು ವಿಷಯದ ಆನಂದ ಅಲ್ಲ, ಜ್ಞಾನಿ ತಿಳ್ಕೊಂಡಿರ್ತಾನೆ. ಇದು ನನ್ನ ಆನಂದವೇ ವಿಷಯದ್ವಾರ ತೋರ್ತದೆ. ಆದ್ದರಿಂದ ಜ್ಞಾನಿಗೆ ವಿಷಯ ಭೋಗದಲ್ಲಿಯೂ ಕೂಡ ಸಮಾಧಿಯೇ ಇರುತ್ತದೆ. ಜ್ಞಾನಿಯೂ ಕೂಡ ಏನಾಗಿದೆ? ಭೋಗದಲ್ಲಿಯೂ ಕೂಡ ಸಮಾಧಿ. ಟಿಪ್ಪಣಿ ಅದ ಸಮಾಧಿ ಮೇಲೆ. ಈ ಯಾವ ಸಮಾಧಿಯನ್ನು ಹೇಳಿರುವುದು ಅದು ತಿಳಿದು ಕಳ್ಳನ ಸಂಘವನ್ನು ಮಾಡಿದಂತೆ ಅಬ್ಬಾ 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 ವಿಷಯದಲ್ಲಿ ದೋಷ ದೃಷ್ಟಿರೂಪ ವಿವೇಕದ ಜಾಗ್ರತೆಯಿಂದ ಮತ್ತು ನಿತ್ಯತ್ವ ಬುದ್ಧಿರೂಪ ದೃಢ ವೈರಾಗ್ಯವಿರುವುದರಿಂದ ಮತ್ತು ಗರ್ಭಮುಕ್ತ ಮಣಿಪಾಲನಂತೆ ಸ್ವಲ್ಪ ಭೋಗದಿಂದಲೇ ಸಂತೋಷವಾಗಿರುವುದರಿಂದ ಮತ್ತು ಸ್ಥೂಲವನ್ನೇ ಇರುವ ಪುರುಷನ ಭೋಗದಂತೆ ಅಂತ್ಯದಲ್ಲಿ ಭೋಗವು ದುಃಖಕ್ಕೆ ಕಾರಣವೆಂಬ ಜ್ಞಾನವಿರುವುದರಿಂದ ದೃಢ ವೈರಾಗ್ಯದ ಅಭಾವವಿರುವುದರಿಂದ ಮತ್ತು ವಿಜಯಾನಂದವು ಸ್ವರೂಪಾನಂದದೊಡನೆ ಅಭಿನ್ನವಾಗಿ ತೋರುವುದರಿಂದ, ಅಂದರೆ ಆತ್ಮಾನಂದದ ಪ್ರತಿಬಿಂಬಕ್ಕಿಂತಲೂ ಭಿನ್ನವಾಗಿರತಕ್ಕಂತಹ ವಿಷಯದಲ್ಲಿ ಪ್ರಮುಖ ಆನಂದವಿರುವುದಿಲ್ಲವೆಂಬ ಜ್ಞಾನವಿರುವುದರಿಂದ ಸ್ವರೂಪದ ಅನುಸಂಧಾನ ರೂಪ ಸಮಾಧಿಯ ಗುಣಕ್ಕೆ ಸಮತ್ವವಾಗಿರುವುದರಿಂದ ಈ ಪುರುಷ ಸಿಂಹನು ತಾನು ಅನ್ನುವಂತೆ ಗೌಣವಾಗಿರುತ್ತದೆ. ನೋಡ್ರಿ ಎಷ್ಟು ದೃಷ್ಟಾಂತ ಕೊಡ್ತಾರೆ ಪುಣ್ಯಾತ್ಮನ. ಯಾವ ಸಮಾಧಿ ನನ್ನ ಹೇಳಿರುವುದು ಮ್ಯಾಲ ಜ್ಞಾನಿ ವ್ಯವಹಾರದಲ್ಲಿ ಸಮಾಧಿ ಇರುತ್ತದೆ ಅಂತೇನು ಹೇಳೈತಲ್ಲ, ಅದು ತಿಳಿದು ಕಳ್ಳನ ಸಂಘವನ್ನು ಮಾಡಿದಂತೆ ಒಂದು ದೃಷ್ಟಾಂತ. ಹೌದಲ್ರಿ? ಮನೆ ಮಗ್ಗಲ್ದಾಗ ಒಬ್ಬ ಕಾಳದಂತ, ಅವ ಬಂದು ಕುಂತ. ಇವ್ ಗೊತ್ತತಿ ಇವ್ ಕಾಳದಾನ ಒಂದು ಗೊತ್ತದ. ಅದು ಅವನು ಕೂಡ ಮಾತಾಡ್ತಾನೆ. ಆದರೂ ಕೂಡ ವ್ಯವಹಾರ ಮಾಡ್ತಿರ್ತಾನೆ. ಆದರೂ ಕೂಡ ಅವನು ಕಳ್ಳತನ ಮಾಡಿಗಿಡ್ಯಾನ ಅನ್ನೋದು ಎಚ್ಚರದಾಗಿರ್ತಾನೆ. ಹೌದಲ್ರಿ? ಮತ್ತೆ ಹಂಗೆ ಕಳ್ಳಂದ್ರೆ ಯಾವುದು? ವಿಷಯ ಸುಖ ಕಳ್ಳ, ವಿಷಯ ಸುಖ ಕಳ್ಳ. ಅವನ ಕಡೆ ಲಕ್ಷ ಇರ್ತೈತಿ. ಇದು ಎಲ್ಲರೇ ವಿಷಯದಿಂದ ಬಂದೈತೆ ತಿಳ್ಕೊಂಡು ಗಿಂಡಿಯ ಇದು ನಂದ ಆನಂದ ಐತಿ ಅಂತ ಎಚ್ಚರಲೇ ಇರ್ತಾನೆ. ಏತು ಯಾವ ಸಮಾಧಿ ಹೇಳಿರೋದು ಅದು ತಿಳಿದು ಕಳ್ಳನ ಸಂಗಮ ಮಾಡಿದಂತೆ ವಿಷಯದಲ್ಲಿ ದೋಷ ದೃಷ್ಟಿರೂಪ ವಿವೇಕದ ಜಾಗ್ರತೆ ಇರುವುದರ. ಎರಡನೇ ದೃಷ್ಟಾಂತ ಯಾವುದು? ವಿಷಯದಲ್ಲಿ ದೋಷ ದೃಷ್ಟಿರೂಪ ವಿವೇಕದ ಜಾಗ್ರತೆ ಮತ್ತು ನಿತ್ಯತ್ವ ಬುದ್ಧಿ ದೃಢವಾಗಿರುವುದರಿಂದ. ಇದು ದೃಢ ಇರಬೇಕು ನೋಡ್ರಿ, ನಿತ್ಯತ್ವ ರೂಪ ದೃಢ ಇರಬೇಕು. ಅಲ್ಲೇ ಸಮಸ್ಯೆ ನಮ್ಮದು. ಎಷ್ಟು ವಿಚಿತ್ರದ ಸುಳ್ಳಂತ ತಿಳಿಗೊಡುವಲ್ದು ನೋಡ್ರಿ ನಮ್ಮ ಮನಸ್ಸು. ಅಲ್ಲ ಅರೆ ಹೇಳ್ರಿ, ಸುಳ್ಳಂತ ತಿಳಿಗೊಡುವಲ್ದು ನೋಡ್ರಿ. ಇದು ಅಜ್ಞಾನ. ಮತ್ತೇನು ಅದು ನಿತ್ಯ ಅನ್ನೋದು ಅವ್ನು ಗೊತ್ತಿರ್ತೈತೆ. ಅವನಿಗೆ ಏನು ಗೊತ್ತಿರ್ತತಿ? ನಿತ್ಯತ್ವ ನಿಶ್ಚಯ ರೂಪ ಬುದ್ಧಿ ದೃಢ ವೈರಾಗ್ಯವಿರುವುದರಿಂದ. ಅದೃಢ ವೈರಾಗ್ಯ ಇರಂಗಿಲ್ಲ ಅವನಲ್ಲಿ, ದೃಢ ವೈರಾಗ್ಯ ಇರ್ತದೆ. ಹ್ಯಾಂಗ ಮೂರನೇದ್ದು ವ್ಯವಹಾರದ
ಮೂರನೇದೇನದ ಬದ್ಧ ಮುಕ್ತ ಮಹಿಪಾಲನಂತೆ. ಮೂರನೇ ದೃಷ್ಟಾಂತ ನೋಡ್ರಿ, ಎಂಥ ಕರುಣಾಳುದಾರ. ದೃಷ್ಟಾಂತಗಳು ನೇರವಾಗಿ ನಮಗೆ ವಿಷಯವನ್ನು ತಿಳಿಸಿಕೊಡ್ತಾರೆ. ಬದ್ಧ ಮುಕ್ತ ಮಹಿಪಾಲ. ಒಬ್ಬ ರಾಜ ಯುದ್ಧ ನಡೆದಿತ್ತು. ಯುದ್ಧ ನಡೆದಾಗ ಒಬ್ಬ ರಾಜ್ಯನನ್ನು ತಂದು ಸೋತ ಅವನು ತಂದು ಜೈಲ್ನಾಗಿಟ್ಟ. ಗೆದ್ದಿದ್ದ ರಾಜ ಸೋತ ರಾಜನ ಇಟ್ಟ, ಬದ್ಧ ಜೈಲ್ನಾಗಿಟ್ಟ. ಇಟ್ಟು ಕೂಡಲೇ ಅವನಿಗೂ ಸ್ವಲ್ಪ ಕರುಣ ಬತ್ತು. ಪಾಪ ಅವನು ರಾಜ್ಯ ಆಳ್ಯಾನ. ಈಗ ಅವನು ನನ್ನಂಗೆ ಒಬ್ಬ ರಾಜ ಅದಾನ. ಅವನು ನಾ ಕಳ್ಳಿ ಕೊಟ್ಟು ಅವನು ಜೈಲಿನಿಂದ ಬಿಡುಗಡೆ ಮಾಡೋಣ ಅಂಥೇಳಿ, ಅವನದೆಲ್ಲ ದೊಡ್ಡ ರಾಜ್ಯ ಇತ್ತು, ಖರೆ ಸೋತಿದ್ದಲ್ಲ. ನೋಡಪ್ಪ, ನಿನಗೊಂದು ನಾ ಕಳ್ಳಿ ಕೊಡ್ತಾನು, ಅಟ್ಟ ತೊಗೊಂಡಿರ. ಬದ್ಧ ಮುಕ್ತ ಮಹಿಪಾಲ. ಹ್ಞೂ ಅಂದವ. ನಾಲ್ಕರೆ ಜೈಲ್ನಾಗ ಕೊಳಿತಿತ್ತ 4 ಹಳಿ ಸಿಗ್ತಾವಲ್ಲ ಅಲ್ರಿ, ಜೈಲ್ನಾಗ ಕೊಳಿತಿತ್ತ 4 ಹಳಿ ಸಿಗ್ತಾವಲ್ಲ ಅಂತ ಬದ್ಧ ಮುಕ್ತ ಮಹಿಪಾಲನಂತೆ. ಮುಂದೆ ಸ್ವಲ್ಪ ಭೋಗದಿಂದಲೇ ಸಂತೋಷವಾಗುವುದರಿಂದ, ಅವಾಗ ಸ್ವಲ್ಪ ಭೋಗದ ಮ್ಯಾಗ ಆಲಸ್ಯದ ಏನ್ರಿ, ಸ್ವಲ್ಪ ಭೋಗದ ಮೇಲೆ ಏನದ, ಭೋಗದಿಂದಲೇ ಸಂತೋಷವಾಗುವುದರಿಂದ ಶೂಲವನ್ನೇರುವ ಪುರುಷನ ಭೋಗದಂತೆ. ಎಷ್ಟು 5ನೇ ದೃಷ್ಟಾಂತ ನೋಡಿರು. ಶೂಲವನ್ನೇರುವ ಏನು ಪುರುಷನ ಭೋಗದಂತೆ. ಈ ಸದ್ದ ನಿನ್ನ ಗಲಿಗೇರಿಸೋದದ. ಊಟ ಏನು ಬೇಕು ಹೇಳು, ಹೋಳಿಗೆದ ತುಪ್ಪದ ಎಲ್ಲ ಅದ. ಈಗ ನಮ್ಗೆ ಹೆಂಗೆ ಅನ್ನಿಸ್ತದ, ಇದು ಮುಗಿದು ಕೂಡಲೇ ಕೈ ತಗೋ ಕೂಡಲೇ ಹೊಟ್ಯಾಗ ಅದು ಹೊಕ್ಕತ್ತೆ ಇಲ್ಲೋ ಏನೋ ಖಲಾಸ. ಇದೇನದು ಹಿಂಗಾಕತಿ. ಅದು ಸಂತೋಷವಾಗಿರುವುದು. ಮತ್ತು ಶೂಲವನ್ನೇರುವ ಪುರುಷನ ಭೋಗದಂತೆ, ಅಂತ್ಯದಲ್ಲಿ ಭೋಗವು ದುಃಖಕ್ಕೆ ಕಾರಣ ಎಂಬ ಜ್ಞಾನವಿರುವುದರಿಂದ. ವಿಷಯಗಳು ಸತ್ಯ ಅಂತ ತಿಳ್ಕೊಂಡಿರುವುದರಿಂದ ನಮಗೆ ದುಃಖ ಆಕ್ಕತ್ತೆ ವಿನಃ ಏನ್ರಿ, ವಿಷಯಗಳು ಸತ್ಯ ಅಂತ ತಿಳ್ಕೊಂಡಿರೋ ದುಃಖ ಆಗೈತಿ ವಿನಃ, ವಿಷಯಗಳು ಮಿಥ್ಯ ಅಂತ ತಿಳಿದ್ರೆ ಅದರದ್ದು ಕೆಪಾಸಿಟಿ ಕಡಿಮೆ ಆಗ್ತೈತಿ. ಏತ್ರೆ ಅದರಿಂದ ಹೇಳ್ತಾ ಇದ್ದಾನ, ಭೋಗ ದುಃಖಕ್ಕೆ ಕಾರಣ. ಭೋಗ ದುಃಖಕ್ಕೆ ಮಾನ್ಯ ಹೇಳೇನಲ್ಲ, ಮನೆಗೆ ಉರಿ ಹತ್ತಿತ್ತು, ಪೆಟ್ರೋಲ್ ಗೊತ್ತಾಕ ಹತ್ತಿದ್ದ, ಆರ್ತಿತ್ತಲ್ಲ ಅದ್ರ ಆರಂಗಿಲ್ಲ. ಅವ್ನು ಗೊತ್ತದ ಇದು, ಈ ಭೋಗದಿಂದ ನನಗೆ ತೃಪ್ತಿ ಅನ್ನೋದು ಇಲ್ಲ ಇಲ್ಲ ಅಂದು ಗೊತ್ತದ. ಪ್ರಾರಬ್ಧ ಅವನ ಮುಂದಿನ ಮುಮುಕ್ಷುಗಳ ಸಲುವಾಗಿ ಜೀವಂತವಾಗಿಟ್ಟದ. ಜ್ಞಾನ ಆದ್ಕೊಳ್ಳಿ ಸತ್ತ ಹೊಚ್ಚಿದ್ರಂದ್ರೆ ನೀವು ಯಾರು ಇಲ್ಲಿ ಬರುತ್ತಿದ್ದಿಲ್ಲ. ಬಿಡ ಮಾರೇ, ಆ ಜ್ಞಾನ ಹಾಕಿ ಸಾಯ್ತಾರ ಅಂಥೇಳಿ ಅವನ ಪ್ರಾರಬ್ಧ ಮುಂದಿನ ಪರಂಪರೆಗೋಸ್ಕರವಾಗಿ ಅವನು ಜೀವಂತವಾಗಿರ್ತೈತಿ. ಪರಂತು ಅವಾಗ ವಿಷಯಗಳಲ್ಲಿ ಸತ್ಯತ್ವ ಬುದ್ಧಿ ಇಲ್ಲ. ಜ್ಞಾನಿಯಾಗಿರುವುದರಿಂದ ದೃಢರಾಗದ ಅಭಾವದಿಂದ, ರಾಗದೊಳಗೆ ದೃಢರಾಗ ಅದೃಢ ರಾಗ ಅಂತದ. ಹೋಳ್ಗಿನ ಬೇಕ, ಇದು ದೃಢರಾಗ. ಯಾವುದು ಬಂದದ್ದು ಬರಲಿ, ಬಂದುದನ ಹೋದಲ್ಲ ಎಂಬುವನಲ್ಲ, ಒಂದನೊಂದಂ ಬಯಸುವನಲ್ಲ ಅಲ್ರಿ. ನೀನು ಹಣೆ ಬರ್ದಾಗಿದ್ದದ್ದು ನಿನ್ನ ತಾಟ್ನ್ಯಾಗ ಬರ್ತಿ, ಇದು ಗೊತ್ತಿರಿ ನಿನಗೆ. ನಿನ್ನ ತಾಟ್ನ್ಯಾಗ ನೀನು ಹಣೆ ಬರ್ದಾಗ ಏನಿರ್ತೈತಿ ಅದು ನಿನ್ನ ತಾಟ್ನ್ಯಾಗ ಬರ್ತೈತಿ. ಹೋಗಿದ್ರೆ ಹೋಗಿ ಬರ್ತೈತಿ, ನುಚ್ಚಿದ್ರೆ ನುಚ್ಚು ಬರ್ತೈತಿ. ಅದು ನಾವು ತಿಳ್ಕೊಂಡಿರ್ತಾನವ. ಅದು ದೃಢರಾಗದ ಅಭಾವ ಇರುವುದರಿಂದ ಮತ್ತು ವಿಷಯಾನಂದವು ಸ್ವರೂಪಾನಂದದನ್ನೇ ಅಭಿನ್ನವಾಗಿರುವುದರಿಂದ. ಎಷ್ಟು ದೃಷ್ಟಾಂತಪ್ಪ. ವಿಷಯಾನಂದ ಏನದ, ಅದು ಸ್ವರೂಪಾನಂದಕ್ಕೆ ಭಿನ್ನ ಇಲ್ಲ. ಹೋಳಿಗೆ ಶಿವಿ ಹುಗ್ಗಿ ಶಿವಿ ಅಂತೀರಲ್ಲ, ಬೆಲ್ಲ ಶಿವಿ ಹೋಳಿಗೆ ಶಿವಿಯೋ ಮತ್ತು ಹೋಳಿಗೆ ಶಿವಿ ಮತ್ತು ಯಾಕತ್ತೀರಿ? ಹೋಳಿಗೆ ಮೂಲಕವಾಗಿ ಬೆಲ್ಲ, ಹೌದಲ್ರಿ.
ವಿಷಯದ ಮೂಲಕವಾಗಿ ನಿನ್ನ ಆನಂದ, ಹೋಳಿಗೆ ಮೂಲಕವಾಗಿ ಬೆಲ್ಲದ ಆನಂದ ಹೆಂಗತ್ತೆ, ಹಾಗೆ ವಿಷಯದ ಮೂಲಕವಾಗಿ ನಿನ್ನ ಆನಂದವೇ ಪ್ರತಿಫಲಿಸಿ ತೋರ್ತದ ತಮ್ಮ. ತೋರುವುದರಿಂದ ಅಂದರೆ ಆತ್ಮಾನಂದ ಪ್ರತಿಬಿಂಬಕ್ಕಿಂತಲೂ ಭಿನ್ನವಾಗಿರತಕ್ಕಂತಹ ವಿಷಯದಲ್ಲಿ ಸರ್ವತಾ ಆನಂದವಿರುವುದಿಲ್ಲವೆಂಬ ಜ್ಞಾನವಿರುವುದರಿಂದ ಸ್ವರೂಪದ ಅನುಸಂಧಾನ ರೂಪ ಸಮಾಧಿ ಗುಣಕ್ಕೆ ಸಮತ್ವವಾಗಿರುವಂಥ ಈ ಪುರುಷನು ಶಿವನಿರುತ್ತಾನೆ ಅನ್ನುವಂತೆ ಗೌಣ ಉಪಚಾರ ಮಾತ್ರ ಇದೆ. ಇಲ್ಲಿ ಗೌಣ ಮುಖ್ಯ, ಗೌಣ ಬ್ಯಾರೆ. ಈ ಪುರುಷನು ಶಿವನಿದ್ದಾನೆ ಅಂತಂತ ಮುಂದಿನ ಹರ್ಕೊಂತಿತ್ತಾನ. ಶಿವನಲ್ಲಿರುವ ಶೂರತ್ವದ ಗುಣದಿಂದ ಈ ಮನುಷ್ಯ ಶಿವದಾನ ಅಂತ. ಬೆಂಕಿ ಅಂತ ಮನುಷ್ಯ ರೀ ಸುಡ್ತಾಣ ಮಂದಿನ ಇಲ್ಲ. ಗುಣದ ಮ್ಯಾಲ ನಾವೇನೈತೆ ಗೌಣಿ ವೃತ್ತಿ ಅಂತಾರೆ. ಗುಣವೇ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಗೌಣಿ ವೃತ್ತಿಯಿಂದ ಇಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಒಟ್ಟಿನ ಮೇಲೆ ಏನು ಹೇಳ್ದಂಗಾತು ಅಂದ್ರೆ ವಿಷಯದಲ್ಲಿ ಆನಂದ ಇಲ್ಲ, ಮತ್ತು ಆತ್ಮ ವಿಮುಖತೆ ಜ್ಞಾನಿಗೂ ಆಗ್ತದೆ, ಅಜ್ಞಾನಿಗೂ ಆಗ್ತದೆ. ಆದರೆ ಅಜ್ಞಾನಿ ಏನು ತಿಳ್ಕೊತಾನ, ಇದು ವಿಷಯದಿಂದ ಬಂತು ಆನಂದ ಅಂತ ಅಜ್ಞಾನಿ ತಿಳ್ಕೊತಾನ. ಜ್ಞಾನಿ ಇದು ನನ್ನ ಆನಂದವೇ ವಿಷಯದ್ವಾರ ಅನುಭವಕ್ಕೆ ಬರ್ತದೆ ಅಂತ ತಿಳ್ಕೊತಾನ. ಸದ್ಗುರುನಾಥ ಮಹಾರಾಜ್ ಕಿ ಜೈ.